ಮಹಾಪರಿಶುದ್ಧನಾದಂತಹ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕರ್ತನನ್ನು ಸ್ತುತಿಸಲು ಕೊಂಡಾಡಲು ಕೂಡಿ ಬಂದಿರುವಂತಹ ದೇವರ ಮಂದೆಗೆ ನಮ್ಮ ಒಡೆಯನು ನಮ್ಮ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರುವಂತನಾಗಿದ್ದೇನೆ. ಕರ್ತನು ಈ ದಿನ ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ವಾಕ್ಯ ಭಾಗದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಕೀರ್ತನೆಗಾರನು ಬರೆದಂತ ಕೀರ್ತನೆ 78ನೇ ಅಧ್ಯಾಯ 5ನೇ ವಚನದಿಂದ 8 ವಚನಗಳ ತನಕ. ಕೀರ್ತನೆಗಾರನು ಬರೆದಂತ ಕೀರ್ತನೆ 78ನೇ ಅಧ್ಯಾಯ 5ರಿಂದ 8 ವಚನಗಳ ತನಕ. ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಯನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಇಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದೇ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಈ ಪರಿಶುದ್ಧವಾದಂತಹ ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸುವಂತೆ ನಿನ್ನ ಪರಿಶುದ್ಧವಾದಂತ ಕೃಪಾಹಸ್ತದ ಬಳಿಯಲ್ಲಿ ಬಂದು ನಿನ್ನನ್ನು ಕೊಂಡಾಡುವಂತೆ ಕೊಟ್ಟಂತ ಈ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಲೋಕವೆಲ್ಲ ನಿದ್ರಿಸುತ್ತಿರುವಾಗ ನಿನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸಿ ಈ ಲೋಕಕ್ಕೆ ಮುಂದಾಗುವಂತ ಗತಿಯನ್ನ ತಿಳಿಸಲು ಹಾಗೂ ಆ ಭಯಂಕರವಾದಂತ ಮೋಸದ ಕಾರ್ಯದಿಂದ ಮಾನವರಾದ ಎಲ್ಲರನ್ನ ತಪ್ಪಿಸಲು ಎಲ್ಲರ ಹಿತಕ್ಕಾಗಿ ಪ್ರಾರ್ಥಿಸುವಂತೆ ಈ ಕೃಪೆಯನ್ನ ನಿನ್ನ ಮಕ್ಕಳಾದ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಈಗೋ ಎಚ್ಚರವಾಗಿ ನಿನ್ನ ಪಾದ ಸನ್ನಿಧಾನಕ್ಕೆ ಬಂದಿರಿ ಕೂಡಿರುವಂತ ಎಲ್ಲಾ ನಿನ್ನ ಭಕ್ತರನ್ನ, ಹಿರಿಯರನ್ನ, ಅವ್ರ ಕುಟುಂಬ ಮಕ್ಕಳನ್ನ ನಿನ್ನ ಅಧಿಕವಾಗಿ ಆಶೀರ್ವದಿಸು. ಪ್ರತಿಯೊಂದು ಕುಟುಂಬದಲ್ಲಿಯೂ ನಿನ್ನ ಬಲಾಭಿಷೇಕಗಳನ್ನ ದಯಪಾಲಿಸು. ಎಲ್ಲ ಕೊರತೆಗಳನ್ನ ನೀಗಿಸು. ಸಮೃದ್ಧಿಯುಳ್ಳ ಆತ್ಮನ ಬಲದಿಂದ ಅಭಿಷೇಕಿಸಿ ಪ್ರತಿಯೊಂದು ಕುಟುಂಬದಲ್ಲಿಯೂ ಸ್ವಾಮಿ ನೀನೆ ಮಹಿಮೆ ಹೊಂದು. ಈ ಕಾರ್ಯಕ್ರಮವನ್ನು ಆಶೀರ್ವದಿಸು. ಕೂಡಿ ಬಂದಿರುವಂತ ಮಂದಿಯನ್ನು ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ಈ ಲೋಕಕ್ಕೂ ಈ ಲೋಕದಲ್ಲಿರುವಂತಹ ನಿನ್ನ ಪ್ರಿಯವಾದವರಿಗೂ ತಿಳಿಸಬೇಕಾದ ಸತ್ಯವನ್ನ ತಿಳಿಸು. ನೀತಿಯನ್ನ, ನಿತ್ಯ ಜೀವವನ್ನ ದಯಪಾಲಿಸು. ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸೋಣ. ಈ ಸಮಯದಲ್ಲಿ ನಮ್ಮ ಓಕೆ, ಪ್ರೇಸ್ ಗಾಡ್. ಆನೆಯಮ್ಮ ನಮ್ ಜೊತೆ ಇದ್ದಾರೆ. ಆನೆಯಮ್ಮ ಇದ್ದೀರಾ? ಅಂಕಲ್ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಬಹಳ ಸಂತೋಷ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೊಸ ವರ್ಷದಲ್ಲಿ ಬಂದಿದ್ದೀರಾ. ಒಂದು ವಿಶೇಷ ಗೀತೆಯನ್ನ ನೀವು ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಯ್ತು ಅಂಕಲ್, ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಧನ್ಯವಾದಗಳು. ಪ್ರೀತಿಸುವೆನ యేసయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನ యేసయ్య, ನಿನ್ನನ್ನೇ ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ. ನಿನ್ನ ಉಸಿರು ನನ್ನಲ್ಲಿದೆ. ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿಯೇ. ನನ್ನದೆಲ್ಲ ನಿನ್ನದೇ. ಈ ಜೀವ ನಿನಗಾಗಿ. ಪ್ರೀತಿ
ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಹಾಗೆ ಯಾರೂ ಇಲ್ಲ, ನೀನೇ ನನಗೆ ಅತಿ ಪ್ರಿಯ. ನನ್ನ ಕೋಟೆಯು ನೀ, ನನ್ನ ಜೀವದ ಜ್ಯೋತಿಯು ನೀ. ನಿನ್ನ ತೋಳಲ್ಲಿ ಆಡುವ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ನಿನ್ನ ತೋಳಲ್ಲಿ ಆಡುವ ಆಸೆ, ನಿನ್ನ ಮಡಿಲಲ್ಲಿ ಮಲಗೋ ಬಯಕೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ನಿನ್ನ ಹಾಗೆ ಅವಮಾನಗೊಂಡೆ, ಮುಖದ ಮೇಲೆ ನೀಗಿಸಿಕೊಂಡೆ. ಭಾರವಾದ ಶಿಲುಬೆಯ ಬೀಳುತ್ತಾ ಏಳುತ್ತಾ ಹೊತ್ತುಕೊಂಡೆ. ತೊರೆಗಳಿಂದ ಹೊಡಿಸಿಕೊಂಡೆ, ಶಿಲುಬೆಯ ಮೇಲೆ ಪ್ರಾಣ ಕೊಟ್ಟೆ. ಘೋರವಾದ ನನ್ ಪಾಪ ಕ್ಷಮಿಸಿದೆ, ನಿಜವಾದ ನಿನ್ ಪ್ರೀತಿ ತೋರಿಸಿದೆ. ಪ್ರೀತಿಸುವೆನಾ యేసయ్య, ನಿನ್ನನ್ನೇ ಪ್ರೀತಿಸುವೆ. ಮೂರನೇ ದಿನದಲ್ಲಿ ಮರಣವನ್ನು ಜಯಿಸಿದೆ. ಭೂಪಾರಲೋಕಗಳಲ್ಲಿ ಎಲ್ಲ ಅಧಿಕಾರ ಹೊಂದಿಕೊಂಡೆ. ನನಗಾಗಿ ತಿರುಗಿ ನೀ ಬರಲಿರುವೆ, ನಿನ್ ಜೊತೆಗೆ ನನ್ನನ್ನು ಕರೆದೊಯ್ಯುವೆ. ನಿನ್ನೊಂದಿಗೆ ನಾ ಜೀವಿಸುವೆ, ನಿತ್ಯವೂ ನಿನ್ನನ್ನು ಸ್ತುತಿಸುವೆ. ಪ್ರೀತಿಸುವೆನಾ యేಸయ్య, ನಿನ್ನನ್ನೇ ಪ್ರೀತಿಸುವೆ. ಪ್ರೀತಿಸುವೆನಾ యేಸయ్య, ಎಂದೆಂದು ಪ್ರೀತಿಸುವೆ. ನಿನಗಾಗಿಯೇ ನಾ ಬಾಳುವೆ, ನಿನ್ನ ಉಸಿರು ನನ್ನಲ್ಲಿದೆ. ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ. ನನ್ನದೆಲ್ಲ ನಿನ್ನದೇ, ಈ ಜೀವ ನಿನಗಾಗಿಯೇ. ಪ್ರೀತಿಸುವೆನಾ యేಸయ్య, ನಿನ್ನನ್ನೇ ಪ್ರೀತಿಸುವೆ. ಥ್ಯಾಂಕ್ ಯು ಅಂಕಲ್. ಮೇನ್ ಮೇನ್ ಸುಂದರವಾದ ಹಾಡಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಹೀಗೆ ನಿರಂತರವಾಗಿ ತನ್ನ ಸೇವೆಯಲ್ಲಿ ನಿಮ್ಮನ್ನ ಉಪಯೋಗಿಸಿಕೊಂಡು ಮಹಿಮೆ ಹೊಂದಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಈ ಸಮಯದಲ್ಲಿ ನಮ್ಮ ಹಿರಿಯರು ಇಲ್ಲಿ ನಮ್ಮವರು ನಮ್ಮ ಜೊತೆಲಿದ್ದಾರೆ, ಅವರು ಪ್ರಾರ್ಥನೆಯಲ್ಲಿ ನಮ್ಮನ್ನ ನಡೆಸಿಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿ ನಮ್ಮವ್ರು ಇದ್ದೀರಾ? ಓಕೆ, ಓಕೆ. ಹಿರಿಯರಂತ ಲೋಕೇಶ್ ಅಂಕಲ್ ಅವರು ಇದ್ದಾರೆ. ಇದ್ದೀರಾ? ಗುಡ್ ಮಾರ್ನಿಂಗ್. ಸೊ ಒಳ್ಳೆ ಹಾಡಿಗಾಗಿ ಸ್ತೋತ್ರ. ಓಕೆ, ಒಳ್ಳೆ ಹಾಡನ್ನು ಕೊಡಿದ್ರು ಬೆಳಿಗ್ಗೆನೆ ನಮ್ಮ ಮಗಳನ್ನು ಆಶೀರ್ವಾದ ಮಾಡಿ ಓಕೆ. ತಾವು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಪ್ಪ. ತನ್ನನ್ನು ಪ್ರೀತಿಸುವವರನ್ನು ಕಾಪಾಡುವಾತನೇ, ಎಲ್ಲರ ಹೃದಯಗಳನ್ನು ನಿರ್ಮಿಸಿದವನೇ ನಿನಗೆ ಸ್ತೋತ್ರ ಸ್ವಾಮಿ. ಪ್ರತಿಯೊಬ್ಬನಿಗೂ ಅವನವನ ಕೃತ್ಯಗಳಿಗೆ ತಕ್ಕ ಪ್ರತಿಫಲವನ್ನು ಕೊಡುವಾತನೇ ನಿನಗೆ ಸ್ತೋತ್ರಪ್ಪ. ಕರ್ತನ ಭಯಭಕ್ತಿಯುಳ್ಳವರು ಸುತ್ತಲೂ ಆತನ ದೂತನು ದಂಡಿಳಿಸಿ
ಕಾವಲಾಗಿದ್ದು ಕಾಪಾಡುವಾತನೇ, ನಿನ್ನಲ್ಲಿ ಭಯಭಕ್ತಿ ಉಳ್ಳವರಿಗೆ ಸಿಕ್ಕತಕ್ಕ ಬಾಧ್ಯತೆಯನ್ನು ನನಗೂ ದಯಪಾಲಿಸುವಾತನೇ ನಿನಗೆ ಸ್ತೋತ್ರ. ಮುರಿದ ಮನಸ್ಸುಳ್ಳವರಿಗೆ ನೆರವಾಗುವಾತನೇ, ಕುಗ್ಗಿ ಹೋದವರನ್ನು ಉದ್ಧಾರ ಮಾಡುವಾತನೇ, ನಮ್ಮ ಭೂಯಾತ್ರೆಯ ಕಾರ್ಯವನ್ನು ಸಾಗಿಸುವಾತನೇ ನಿನಗೆ ಸ್ತೋತ್ರವಾಗಲಿ. ಸರ್ವಾಧಿಕಾರವು ದೇವರದೇ ಆಗಿರುವುದಕ್ಕಾಗಿ ದೇವ, ಪ್ರಾರ್ಥನೆಯನ್ನು ಕೇಳುವಾತನೇ ನಿನಗೆ ಸ್ತೋತ್ರಪ್ಪ. ನರರೆಲ್ಲರ ಪ್ರಾರ್ಥನೆಯನ್ನು ಕೇಳುವಾತನೇ ಸ್ತೋತ್ರ. ಎಲ್ಲರೂ ಅಡ್ಡ ಬಿದ್ದು ಎಲ್ಲರೂ ನಿನ್ನನ್ನು ದೇವರೆಂದು ಪ್ರತಿಜ್ಞೆ ಮಾಡುವವರು. ಅದಕ್ಕಾಗಿ ದೇವ, ನಿನ್ನ ಕಾರ್ಯಫಲದಿಂದ ಭೂಮಿಯ ತೃಪ್ತಿ ಹೊಂದುತ್ತದೆ. ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಭೂಲೋಕವನ್ನು ನಿನ್ನ ಆಸ್ತಿಯಿಂದ ತುಂಬಿಸುತ್ತಿರುವ, ಭೂಮಿಯನ್ನು ನೂತನಪಡಿಸುತ್ತಿರುವುದು, ಭೂಮಿಯನ್ನು ಸಿದ್ಧ ಮಾಡಿ ಮನುಷ್ಯರಿಗೆ ಧಾನ್ಯವನ್ನು ಒದಗಿಸುತ್ತಿರುವಾತನೇ ನಿನಗೆ ಸ್ತೋತ್ರ. ನಮ್ಮ ದೇಶವನ್ನು ಕಟಾಕ್ಷಿಸು ದೇವ, ಅದರ ಮೇಲೆ ಮಳೆ ಸುರಿಸಿ ಹದಗೊಳಿಸುವಾತನೇ, ಭೂಮಿಯ ಬೆಳೆಯನ್ನು ವೃದ್ಧಿಪಡಿಸುವಾತನೇ ನಿನಗೆ ಸ್ತೋತ್ರವಾಗಲಿ. ಭೂಮಿಯನ್ನೆಲ್ಲ ನಿನ್ನ ಕೃಪೆಯಿಂದ ತುಂಬಿಸುವಾತನೇ, ಪರಾತ್ಪರನ ಭುಜ ಬಲದಿಂದ ಪ್ರಕಟವಾದ ವರ್ಷಗಳನ್ನು ಜ್ಞಾಪಿಸಿಕೊಂಡು ಸ್ತುತಿಸುವೆನು. ಸ್ತೋತ್ರಪ್ಪ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಕೃಪೆಯಿಂದ ಸಂವತ್ಸರಕ್ಕೆ ಕಿರೀಟವನ್ನು ಇಟ್ಟಿರುವಾತನೇ, ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ದೃಷ್ಟಿಯನ್ನು ಸುರಿಸುವಾತನೇ ನಿನಗೆ ಸ್ತೋತ್ರವಾಗಲಿ. ನಿನ್ನ ಬಳಿಯಲ್ಲಿ ಜೀವ ಬುಗ್ಗೆ ಉಂಟಲ್ಲ, ಅದಕ್ಕಾಗಿ ಸ್ವಾಮಿ ನಾವು ನಿನ್ನ ನ್ಯಾಯವನ್ನು ಮಹಾಸಾಗರದಂತೆ ಇರುವುದಕ್ಕಾಗಿ, ನಿನ್ನ ಆಲೋಚನೆಗಳು ಅಶೋಧ್ಯವಾಗಿದೆ ಅಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ. ಅಪಾರವಾದ ನಿನ್ನ ಮಹತ್ವಕ್ಕಾಗಿ ನಿಮ್ಮನ್ನೇ ನಾವು ನಿಮ್ಮ ನಿವಾಸಗಳಲ್ಲಿ ವಾಸಿಸುವಂತೆ ಮಾಡುವಾತನೇ ನಿನಗೆ ಸ್ತೋತ್ರ. ಶ್ರೇಷ್ಠವಾದ ನಿನ್ನ ಕೃತ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ನೀನು ಕೊಟ್ಟಂತ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದಿನವನ್ನು ಆಶೀರ್ವದಿಸು. ಈ ದಿನವನ್ನು ಆಶೀರ್ವದಿಸಿಕೊಟ್ಟಿದ್ದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಸರ್ವಶಕ್ತನೇ, ಈಗ ಸ್ವಾಮಿ, ಈ ಕುಟುಂಬದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಒಂದು ಚಿಕ್ಕ ಗುಂಪಾಗಿ, ಒಂದು ಹಿಂಡಾಗಿ ಸ್ವಾಮಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಪಾದವನ್ನು ಮುಟ್ಟಿ ಸ್ವಾಮಿ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಸದುತ್ತರವಂತೆ ಪಾಲಿಸಿಕೊಡಪ್ಪ. ಬೇಡಿದ್ದನ್ನು ಆಶೀರ್ವಾದ ಮೂಲಕ ನೆರವೇರಿಸಿಕೊಡು. ಹೌದು ಕರ್ತನೆ, ಈ ಮುಂಜಾನೆ ಇದ್ದು ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮವನ್ನು ಕೂಡ ಆಶೀರ್ವದಿಸು. ಈ ಕಾರ್ಯಕ್ರಮ ನಡೆಸಿಕೊಡ್ತಕ್ಕಂಥ ಹಿರಿಯ ಬೋಧಕರನ್ನು, ರಾಜು ಪಾಸ್ಟರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು, ಅವರ ಮೊಮ್ಮಕ್ಕಳನ್ನು ನೀನು ಆಶೀರ್ವದಿಸು. ಹೌದು ಕರ್ತನೆ, ನೀನು ಒಂದು ಮಾತು ಹೇಳಿದ್ರೆ ಸಾಕಪ್ಪ. ನಿನ್ನ ಒಂದು ಮಾತಿಂದ ಎಷ್ಟೋ ಅದ್ಭುತಗಳು ನಡೆದಿದೆ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ ಆ ಕುಟುಂಬದಲ್ಲಿ ನೀನು ಒಂದು ಅದ್ಭುತವನ್ನು ಮಾಡು ಸ್ವಾಮಿ. ಆ ಒಂದು ಅದ್ಭುತದಿಂದ ಸ್ವಾಮಿ ಈ ಲೋಕಕ್ಕೆಲ್ಲ ಬೆಳಕಾಗಲಿ ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಆನ ಮೇಡಮ್ಗಾಗಿ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ. ಆ ಮಗಳು ಸ್ವಾಮಿ ಅವರು ಹೊರದೇಶದಲ್ಲಿರುವಾಗ ಅಲ್ಲಿ ನೀನೇ ಆ ಕುಟುಂಬದಲ್ಲಿ ತಂದೆ ಆಗಿದ್ದು ಸ್ವಾಮಿ. ಆ ಕುಟುಂಬವನ್ನು ಆಶೀರ್ವದಿಸು ಸ್ವಾಮಿ. ಆ ಕುಟುಂಬದಲ್ಲಿ ಅಗತ್ಯವನ್ನು ದಯಪಾಲಿಸಿಕೊಡು ಸ್ವಾಮಿ. ಪ್ರತಿದಿನವೂ ಸ್ವಾಮಿ ಆ ಮಗಳು ನಿನ್ನ ಒಂದು ಸೇವೆಯಲ್ಲಿ ನಿನ್ನ ವಾಕ್ಯಗಳನ್ನು ಸಾರವಾಗಿ ನಡೆದು ನಮಗೆ ಒಳ್ಳೊಳ್ಳೆ ಹಾಡುಗಳನ್ನು ನೀಡುವಾಗ ಸ್ವಾಮಿ ಆ ಮಗಳಿಗೆ ಇನ್ನೂ ಹೆಚ್ಚಾಗಿ ನಿನ್ನ ಆಶೀರ್ವದಿಸು, ಬಲಪಡಿಸಿ ಸಹಾಯವನ್ನು ಮಾಡು ಸ್ವಾಮಿ. ಕರ್ತನೆ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರ ಮಾಡಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು, ಸಹಾಯವನ್ನು ಮಾಡು. ನಿನ್ನ ವಾಕ್ಯಗಳನ್ನು ಸಾರವಾಗಿ ಜೀವಿಸಿ ನಡೆಯುವಂತೆ ಅವರನ್ನೇ ಎಚ್ಚರಿಸಿ ಕಾಪಾಡು ಸ್ವಾಮಿ. ಅಪ್ಪ ತಂದೆ, ಈ ಕೂಟಕ್ಕೆ ಇನ್ನು ಬರುವಂತರು ಆದಷ್ಟು ಬೇಗನೆ ಬಂದು ನಿನ್ನ ವಾಕ್ಯಗಳು ಕೇಳುವಂತೆ ಅವರನ್ನು ಎಚ್ಚರಿಸು ಸ್ವಾಮಿ. ಅವ್ರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ಕೊಡಪ್ಪ. ಬರದವರು ಬರದೇ ಇರೋರಿಗಾಗಿ ಪ್ರಾರ್ಥನೆ ಮಾಡ್ತಾ ಸ್ವಾಮಿ. ಎಲ್ಲಾ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಸ್ವಾಮಿ. ಯಾರ್ಯಾರು ಸ್ವಾಮಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಸೇರಿದ್ದಾರೆ ಸ್ವಾಮಿ, ಅವರೆಲ್ಲರ ಕುಟುಂಬಗಳಲ್ಲಿ ನೀನು ಹೆಚ್ಚಾಗಿ ಆರೋಗ್ಯವನ್ನು, ಭಾಗ್ಯವನ್ನು ಕೊಟ್ಟು ಸ್ವಾಮಿ ನಿನ್ನ ಆಶೀರ್ವದಿಸು, ಬಲಪಡಿಸಿ ಸಹಾಯವನ್ನು ಮಾಡು ಸ್ವಾಮಿ. ಹೌದು ಕರ್ತನೆ, ಮುಂದಿನ ವಾಕ್ಯಗಳಿಗಾಗಿ ಸ್ತೋತ್ರ ಮಾಡ್ತಾ ಇದ್ದೀನಿ. ಆ ವಾಕ್ಯಗಳನ್ನು ಆಶೀರ್ವದಿಸು. ಆ ವಾಕ್ಯಗಳ ಮುಖಾಂತರ ನಾವೆಲ್ಲರೂ ಈ ದಿನದಲ್ಲಿ ಆ ವಾಕ್ಯಗಳನುಸಾರವಾಗಿ ನಡೆದು ಜೀವಿಸುವಂತೆ ನಮ್ಮನ್ನು ಕರುಣಿಸಿ ಕಾಪಾಡಪ್ಪ. ನಮ್ಮೆಲ್ಲಾ ಪಾಪ ಅಪರಾಧಗಳೆಲ್ಲವನ್ನು ಮನ್ನಿಸು ದೇವ. ನೀವೆಷ್ಟು ಒಳ್ಳೆಯರು ಸ್ವಾಮಿ, ಒಳ್ಳೆಯದನ್ನೇ ಮಾಡುವಂತ ದೇವರು. ನಾವು ಪಾಪಿಗಳು ಸ್ವಾಮಿ. ಕರ್ತನೆ, ಆದಾಮನು ಅವಳು ತಪ್ಪು ಮಾಡದೇ ಇದ್ದರೆ ಸ್ವಾಮಿ
ಇವತ್ತಿನ ದಿವಸ ಈ ಪಾಪಗಳಲ್ಲಿ ನಾವು ಜೀವಿಸ್ತಾ ಇರಲ್ಲ ಸ್ವಾಮಿ. ಕರ್ತನೆ, ನಮ್ಮ ತಪ್ಪುಗಳೆಲ್ಲವನ್ನು ಮನ್ನಿಸಿ ನಡೆಸಿ ಕಾಯ್ದು ಕಾಪಾಡು ಸ್ವಾಮಿ. ನಿಮ್ಮ ವಾಕ್ಯಗಳನುಸಾರವಾಗಿ ನಾವು ಜೀವಿಸುತ್ತೆ ನಮ್ಮನ್ನು ಕರುಣಿಸು ದೇವ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಮತ್ತೊಂದು ಆವರ್ತಿ ಈ ಎಲ್ಲಾ ಪ್ರಾರ್ಥನೆಗಳನ್ನು, ಈ ದಿನದಲ್ಲಿ ನಡೆದಂತೆ ಎಲ್ಲಾ ಪ್ರಾರ್ಥನೆಗಳು ಕೂಡ ನಿನ್ನ ಪಾದಕ್ಕೆ ಒಪ್ಪಿಸ್ತಾ ಇದ್ದೀನಿ ಸ್ವಾಮಿ. ನಿನ್ನ ರೆಕ್ಕೆಗಳಲ್ಲಿ ಮುಚ್ಚು ಮರಮಾಡು ಸ್ವಾಮಿ. ಪ್ರಾರ್ಥನೆಯೊಟ್ಟಿಗೆ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವದಿಸು, ಬಲಪಡಿಸು. ಎಲ್ಲಾ ಸಭೆಗಳನ್ನು ಕೂಡ ನೀನು ಆಶೀರ್ವಾದ ಮಾಡು ಸ್ವಾಮಿ. ಸಭೆಗಳಿರ್ತಕ್ಕಂಥ ಎಲ್ಲಾ ಬೋಧಕರನ್ನು, ಅವರ ಕುಟುಂಬವನ್ನು, ಅವರ ಮಕ್ಕಳನ್ನು ನೀನು ಆಶೀರ್ವದಿಸು. ಕರ್ತನೆ, ಅವರು ಮಾಡುವಂತ ಸೇವೆಯನ್ನು ಕೂಡ ಹೆಚ್ಚಾಗಿ ನೀನು ಆಶೀರ್ವದಿಸಪ್ಪ. ಆ ಒಂದು ಸೇವಕರು ಸ್ವಾಮಿ ಸತ್ಯವೇದದ ಸುವಾರ್ತೆಗಳನ್ನು ಈ ಭೂಮಿಯ ಕಟ್ಟ ಕಡೆಯವರೆಗೂ ಸಾರಿ ಸ್ವಾಮಿ. ಪ್ರತಿಯೊಬ್ಬರಿಗೂ ನಿನ್ನ ವಾಕ್ಯಗಳು ತಿಳಿಸ್ಕೊಂತ ಅವ್ರನ್ನ ಎಚ್ಚರಿಸು ಸ್ವಾಮಿ. ಕರ್ತನೆ, ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಅಪ್ಪ ತಂದೆ, ಈ ಲೋಕದಲ್ಲಿ ಸ್ವಾಮಿ ನಿನ್ನ ಮಕ್ಕಳು ಎಷ್ಟೋ ಜನ ನಿನ್ನ ಅರ್ಥಕೊಂಡಿರ ಇದ್ದಾರಪ್ಪ. ಅವರೆಲ್ಲರೂ ನಿನ್ನನ್ನು ಅರ್ಥಕೊಂಡು ಸತ್ಯ ದೇವರು ಯಾರೆಂದು ತಿಳಿದುಕೊಳ್ಳುವಂತೆ ಸ್ವಾಮಿ ಅವರಿಗೆ ಒಳ್ಳೆ ಜ್ಞಾನ ಬುದ್ಧಿಯನ್ನು ದಯಪಾಲಿಸಿಕೊಡಪ್ಪ. ಅಬ್ರಾಹ್ಮನು ಮಾಡಿದಂತ ಪ್ರಾರ್ಥನೆ ಕೂಡ ನಾವು ಮಾಡುವಂತೆ ನಮ್ಮನ್ನು ಆಶೀರ್ವದಿಸು. ಅಪ್ಪ ತಂದೆಯೇ, ನಿನಗೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸ್ವಾಮಿ ಈ ಎಲ್ಲಾ ವಿಷಯಗಳನ್ನು ಸ್ವಾಮಿ ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನನ್ನನ್ನು ಕೂಡ ನಾನು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ಈ ಕೂಟದಲ್ಲಿ ಸೇರ್ತಕ್ಕಂಥ ಪ್ರತಿಯೊಬ್ಬರು ನಿನ್ನ ಪಾದಕ್ಕೆ ಒಪ್ಪಿಸುತ್ತಾ, ನಜರೇತಿನ ಯೇಸುವಿನ ಮುದ್ದಾದ ನಾಮದಲ್ಲಿ ದೀನನಾಗಿ ಅಲ್ಪನಾಗಿ ತಂದೆ ಮಗ ಪವಿತ್ರಾತ್ಮ ನಾಮದಲ್ಲಿ ಘನ ಮಾನ ಮಹಿಮೆಯಪ್ಪ ನೀನು ಒಬ್ಬನಿಗೆ ಸಲ್ಲಿಸುತ್ತಾ, ನನ್ನನ್ನು ನಾನು ತಗ್ಗಿಸಿಕೊಂಡು ನಿನ್ನ ಪಾದಕ್ಕೆ ಅಡ್ಡ ಬಿದ್ದು ಬೇಡಿ ಬಿದ್ದಿದ್ದೇನೆ ನಮ್ಮ ಜೀವವುಳ್ಳ ಯೇಸುವೆ. ಆಮೇನ್. ಆಮೇನ್. ಪ್ರೈಸ್ ಗಾಡ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ಹಿರಿಯರಾದಂತಹ ಲೋಕೇಶ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರನ್ನ ಹೆಚ್ಚಾಗಿ ಆಶೀರ್ವದಿಸಲಿ, ಅಭಿಷೇಕಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ. ಕೀರ್ತನೆಗಾರನು ಬರೆದಂತ ಕೀರ್ತನೆಯಲ್ಲಿ 99ನೇ ಅಧ್ಯಾಯ 6ರಿಂದ 9ನೇ ವಚನದ ತನಕ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಆತನ ಯಾಜಕರಲ್ಲಿ ಮೋಸೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು. ಆತನು ಮೇಘ ಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡುತ್ತಿದ್ದನು. ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು. ನಮ್ಮ ಯೆಹೋವ ದೇವರೇ ಅವರಿಗೆ ಉತ್ತರ ಕೊಟ್ಟವನು ನೀನೇ. ನೀನು ದುಷ್ಕೃತ್ಯಗಳಿಗಾಗಿ ಅವರನ್ನು ದಂಡಿಸುತ್ತಿದ್ದರೂ ಕ್ಷಮಿಸುವ ದೇವರಾಗಿದೆ. ನಮ್ಮ ಯೆಹೋವ ದೇವರನ್ನು ಘನಪಡಿಸಿರಿ, ಆತನ ಪರಿಶುದ್ಧ ಪರ್ವತದ ಕಡೆಗೆ ಅಟೆ ಬೀಳಿರಿ. ನಮ್ಮ ಯೆಹೋವ ದೇವರು ಪರಿಶುದ್ಧನು. ದೇವರು ಈ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಕೀರ್ತನೆಯನ್ನ ಬರೆದಂತವನು ಯೆಶಾಯನ ಗ್ರಂಥದಲ್ಲಿ 6ನೇ ಅಧ್ಯಾಯದಲ್ಲಿ ಈ ಕೀರ್ತನೆಯನ್ನ ನಾವು ನೋಡುವಂತರಾಗಿದ್ದೇವೆ. ಇಲ್ಲಿ ಕಾಲ ಕಾಲಕ್ಕೂ ದೇವರು ಮೋಸೆ ಆರೋನರನ್ನು ಇಸ್ರಾಯೇಲರನ್ನು ನಡೆಸಿದಂತ ಕಾರ್ಯದ ಕುರಿತಾಗಿ ಎಲ್ಲಾ ಪ್ರವಾದಿಗಳು ಎಚ್ಚರಿಸುತ್ತಾ ಮತ್ತು ದೇವರು ಮೋಸೆ ಆರೋನರ ಸಂಗಡ ಇದ್ದು ಅವರನ್ನು ಬಲಪಡಿಸುತ್ತಾ ತನ್ನ ಮಹಿಮೆಗಾಗಿ ಉಪಯೋಗಿಸುತ್ತಾ ಬಂದಿರುವುದನ್ನು ಎಲ್ಲಾ ಯುಗಕ್ಕೂ ಸಾರುತ್ತಾ ಬಂದಿದ್ದಾರೆ. ಯೇಸು ಕ್ರಿಸ್ತನು ಸಹ ಈ ಲೋಕದಲ್ಲಿ ತಾನು ಇದ್ದಂತಹ ಸಮಯದಲ್ಲಿ ಮೋಸೆಯ ಮುಖಾಂತರವಾಗಿ ದೇವರು ಮಾಡಿದ ಎಷ್ಟೋ ಕಾರ್ಯಗಳನ್ನ ಕರ್ತನಾದ ಯೇಸು ಕ್ರಿಸ್ತನು ಆಗಿನ ಕಾಲದಲ್ಲಿದ್ದಂತ ಇಸ್ರೇಲ್ ಜನಾಂಗಕ್ಕೆ ಮತ್ತೆ ಮರು ನೆನಪಿಸಿದ್ದಾರೆ. ದೇವರು ಮೋಸೆಯನ್ನ ಆರಿಸಿಕೊಂಡು ಆತನ ಮುಖಾಂತರವಾಗಿ ಈ ಲೋಕದಲ್ಲಿ ತನಗಾಗಿ ಒಂದು ವಿಶೇಷವಾದಂತ ಜನಾಂಗವನ್ನ ಒಟ್ಟುಗೂಡಿಸಿ ಅವರ ಮಧ್ಯದಲ್ಲಿ ಅದ್ಭುತ ಕಾರ್ಯಗಳನ್ನು ಮಹತ್ ಕಾರ್ಯಗಳನ್ನು ಮಾಡಿ ತನ್ನ ನಾಮದ ಘನತೆಗಾಗಿ ಅವರನ್ನ ಒಂದು ರಾಜ್ಯವನ್ನಾಗಿ ಒಂದು ಜನಾಂಗವನ್ನಾಗಿ ಮಾಡಿ ಅವರ ಮುಖಾಂತರ ಜಗತ್ತಿಗೆ ತನ್ನ ಪರಿಶುದ್ಧತೆಯನ್ನ ಪರಿಚಯ ಮಾಡಿಕೊಡುವುದಕ್ಕೋಸ್ಕರ ಕಾರ್ಯ ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಈ ಕೀರ್ತನೆಯಲ್ಲಿ ನಾವು ಓದುವಾಗ ಅಲ್ಲಿ ಹೀಗೆ ಬರೆಯುತ್ತಾನೆ 6ನೇ ವಚನದಲ್ಲಿ, ಆತನ ಯಾಜಕರಲ್ಲಿ ಮೋಸೆ ಆರೋನರು ಆತನ ಹೆಸರಿನಲ್ಲಿ ಪ್ರಾರ್ಥಿಸುವವರೊಳಗೆ ಸಮುವೇಲನು ಪ್ರಾರ್ಥಿಸಿಕೊಂಡಾಗೆಲ್ಲ ಯೆಹೋವನು ಅವರಿಗೆ ಸದುತ್ತರವನ್ನು ದಯಪಾಲಿಸುತ್ತಿದ್ದನು.
ಮೋಸೆ ಮತ್ತು ಆರೋನರು ಮತ್ತು ಸಮುವೇಲನು, ಹೀಗೆ ಎಲ್ಲಾ ಪ್ರವಾದಿಗಳು ಪ್ರಾರ್ಥಿಸುತ್ತಿದ್ದರು. ಅವರು ಪ್ರಾರ್ಥಿಸುತ್ತಿರುವಾಗೆಲ್ಲ ದೇವರು ಅವರಿಗೆ ಸದುತ್ತರವನ್ನ ದಯಪಾಲಿಸಿದ್ದದ್ದು. ಇದನ್ನು ಸದುತ್ತರ ಎಂಬುದಾಗಿ ಹೇಳುವಾಗ ಮುಂದೆ ಆಗುವಂತ ಅನೇಕ ಸಂಗತಿಗಳನ್ನ ಅವರಿಗೆ ತಿಳಿಸುತ್ತಿದ್ದನು. ಬಂದಂತ ಅಪಾಯ, ಕೇಡು, ಗಂಡಾಂತರಗಳು ಯಾತಕ್ಕಾಗಿ ಬಂದವು ಎಂಬುದನ್ನ ತಿಳಿಸುತ್ತಿದ್ದನು. ಮುಂದೆ ತನ್ನ ಜನರು ಕಷ್ಟ ಸಂಕಟಗಳಿಂದ ದೂರಾಗಿ ಅವುಗಳಿಗೆ ಒಳಪಡದಾಗಿ ಬದುಕಲು ದೇವರಿಗೆ ಮೆಚ್ಚುಗೆಯಾದ ಕಾರ್ಯಗಳನ್ನ ಮಾಡಿ ದೇವರ ಮುಂದೆ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಲು ಬೇಕಾದಂತ ಎಲ್ಲ ಆತ್ಮೀಯ ಆಶೀರ್ವಾದಗಳನ್ನು ತನ್ನ ಪ್ರವಾದಿಗಳ ಮುಖಾಂತರವಾಗಿ ದೇವರು ತನ್ನ ಜನಾಂಗಕ್ಕೆ ಕೊಡುತ್ತಿದ್ದರು. ವಿಶೇಷವಾಗಿ ದೇವರು ತನ್ನ ಪ್ರವಾದಿಗಳ ಮುಖಾಂತರವಾಗಿ ಯಾವಾಗಲೂ ಅವರು ಮಾಡುವಂತ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಿದ್ದನು ಮತ್ತು ಅವರ ಜೊತೆಯಲ್ಲಿ ಇದ್ದುಕೊಂಡು ಅವರಿಗೆ ಹೇಳಿದಂತ ಪ್ರತಿಯೊಂದು ಮಾತುಗಳನ್ನು ತಾನೇ ಮಹತ್ ಕಾರ್ಯಗಳನ್ನಾಗಿ ಮಾಡಿ, ಅದ್ಭುತಗಳನ್ನಾಗಿ ಮಾಡಿ ತನ್ನ ನಾಮವನ್ನ ಮಹಿಮೆ ಪಡಿಸಿಕೊಳ್ಳುತ್ತಿದ್ದನು. ತನ್ನ ಪ್ರವಾದಿಗಳ ಮಾತುಗಳನ್ನು ಸ್ಥಿರಪಡಿಸುತ್ತಿದ್ದನು. ಯಾಕೆ ದೇವರು ತನ್ನ ಪ್ರವಾದಿಗಳ ಮಾತಿಗೆ ಅಷ್ಟೊಂದು ಬೆಲೆಯನ್ನ ಕೊಡುತ್ತಿದ್ದನು ಎಂಬುದಾಗಿ ನಾವು ನೋಡುವಾಗ 7ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ: ಆತನು ಮೇಘ ಸ್ತಂಭದಲ್ಲಿದ್ದು ಅವರೊಡನೆ ಮಾತಾಡುತ್ತಿದ್ದನು, ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು. ಬಹಳ ಪ್ರಾಮುಖ್ಯವಾದಂತ ಸಂಗತಿ. ದೇವರು ತನ್ನ ಭಕ್ತರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ವಿಶೇಷವಾಗಿ ಅವರು ಮೊದಲು ತನ್ನಲ್ಲಿ ಭಯಭಕ್ತುಳ್ಳವರಾಗಿ ನಡ್ಕೊಂಡಿದ್ದವರಾಗಿ ಮತ್ತು ತನ್ನ ಆಜ್ಞೆಗಳಿಗೆ ವಿಧೇಯರಾಗಿರುವಂಥದ್ದನ್ನ ಗಮನಿಸುವಂತವರಾಗಿದ್ದೇವೆ. ಯಾರು ತನ್ನಲ್ಲಿ ಭಯಭಕ್ತುಳ್ಳವರಾಗಿ ದೇವರ ಆಜ್ಞಾ ವಿಧಿಗಳನ್ನ ಕೈಕೊಂಡು ನಡೆಯುತ್ತಾರೋ ಅಂಥವರನ್ನ ದೇವರು ಘನಪಡಿಸುತ್ತಿದ್ದನು, ಮಹಿಮೆ ಪಡಿಸುತ್ತಿದ್ದನು ಮತ್ತು ಅವರ ಮಾತನ್ನ ಗೌರವಿಸಿ ಅವರಿಗೆ ಉತ್ತರವನ್ನ ಕೊಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಮೋಸೆ, ಆರೋನರು ಮತ್ತು ಸಮುವೇಲನು, ಎಲೀಯನು, ಹಾಗೆ ಎಲೀಷನು, ಹೀಗೆ ಎಲ್ಲಾ ಪ್ರವಾದಿಗಳು ಪ್ರಾರ್ಥಿಸುವಾಗ ದೇವರು ಅವರಿಗೆ ಸದುತ್ತರವನ್ನು ಕೊಟ್ಟು ಅನೇಕ ಮಹತ್ ಕಾರ್ಯಗಳನ್ನ ಮಾಡಿ ಈ ಭೂಮಿ ಮೇಲೆ ತಾನೇ ದೇವರು ಎಂಬುದನ್ನ ನಿರೂಪಿಸುತ್ತಾ ಬಂದಿದ್ದನು. ಕಾರಣ ಅವರು ತನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತವರಾಗಿದ್ದರು. ತಂದೆಯಾದ ದೇವರನ್ನ ಘನಪಡಿಸುತ್ತಾ ಆತನ ನಾಮಕ್ಕೆ ಮಹಿಮೆಯನ್ನು ಉಂಟು ಮಾಡುತ್ತಾ ಜೀವಿಸುವಂತ ಒಂದು ಜೀವಿತ ದೇವರ ಮಾತಿಗೆ ಬೆಲೆ ಕೊಟ್ಟು ಆತನನ್ನ ಗೌರವಿಸುವಂತದ್ದೇ ಆಗಿದೆ. ಆತನನ್ನ ಗೌರವಿಸುವಂತ ಪ್ರತಿಯೊಬ್ಬ ದೇವರ ಮಗನು ಮಗಳು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತದ್ದು ಬಹಳ ಪ್ರಾಮುಖ್ಯವಾಗಿದೆ. ಮೋಸೆ, ಆರೋನರಿಗೆ ದೇವರು ತನ್ನ ಆಜ್ಞಾ ವಿಧಿಗಳನ್ನ ತಿಳಿಸಿಕೊಟ್ಟಿದ್ದನು. ಆ ಆಜ್ಞಾ ವಿಧಿಗಳನ್ನ ಯಾತಕ್ಕೋಸ್ಕರ ಕೊಟ್ಟಿದ್ದನು ಎಂಬುದಾಗಿ ಹೇಳುವಾಗ ಕೇವಲ ಮೋಸೆ, ಆರೋನರು ಮಾತ್ರ ತನ್ನ ಆಜ್ಞಾ ವಿಧಿಗಳನ್ನ ಕೈಕೊಂಡು ನಡೆಯುವವರಾಗಿರದೆ ತಾನು ಯಾವ ಜನಾಂಗವನ್ನ ಆರಿಸಿಕೊಂಡಿದ್ದನೋ ಆ ಜನಾಂಗದವರು ಆತನಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವವರಾಗಿ ಜೀವಿಸಿ ಅವರೆಲ್ಲರೂ ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸತ್ಯ ದೇವರಾದಂತ ಯೆಹೋವನನ್ನ ಪರಿಚಯಿಸಬೇಕಾಗಿತ್ತು. ಆತನ ಗುಣ ಅತಿಶಯಗಳನ್ನ ಸಾರಿ ಹೇಳಬೇಕಾಗಿತ್ತು. ಅವರ ಮುಖಾಂತರವಾಗಿ ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬ ಮನುಷ್ಯನು ದೇವರ ನಾಮದ ಮಹಿಮೆಯನ್ನ ಅರಿಯಬೇಕಾಗಿತ್ತು. ಭೂಮಿಯನ್ನು ಅದರಲ್ಲಿರ್ತಕ್ಕಂಥ ಸಮಸ್ತವನ್ನು ಸೃಷ್ಟಿಸಿದಂತ ಸೃಷ್ಟಿಕರ್ತನನ್ನು ತಿಳಿದುಕೊಳ್ಳಬೇಕಾಗಿತ್ತು. ಅದಕ್ಕೋಸ್ಕರವೇ ದೇವರು ಈ ಒಂದು ಜನಾಂಗವನ್ನ ತನ್ನ ಜನಾಂಗವನ್ನಾಗಿ ಆರಿಸಿಕೊಂಡು ಈ ಭೂಮಿ ಮೇಲೆ ಅವರಿಗೆ ಮೋಸೆ ಮತ್ತು ಆರೋನರನ್ನ ಪ್ರವಾದಿಗಳನ್ನಾಗಿ ನೇಮಿಸಿ ಅವರ ಮುಖಾಂತರವಾಗಿ ಈ ಮಾತುಗಳನ್ನ ಅವರಿಗೆ ಕೊಟ್ಟನು. ಈ ಮಾತುಗಳನ್ನ ಯಾಕೆ ಅವರಿಗೆ ಕೊಟ್ಟನು? ನಾವು ನೋಡ್ತೇವೆ, ವಿಮೋಚನ ಕಾಂಡ
6ನೇ ಅಧ್ಯಾಯದಲ್ಲಿ 5ನೇ ಅಧ್ಯಾಯದಲ್ಲಿ 28ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ನಿಮ್ಮ ಮಾತುಗಳನ್ನು ಯೆಹೋವನು ಕೇಳಿ, ನನಗೆ ಈ ಜನರು ನಿನಗೆ ಹೇಳಿದ ಮಾತುಗಳನ್ನು ಕೇಳಿದ್ದೇನೆ. ಆ ಮಾತುಗಳೆಲ್ಲ ಒಳ್ಳೆಯವೇ. ನನ್ನಲ್ಲಿ ಭಯಭಕ್ತುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆಗ ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭ ಉಂಟಾಗುವುದು. ನಿಮ್ಮ ನಿಮ್ಮ ಡೇರೆಗಳಿಗೆ ತಿರುಗಿ ಹೋಗಿರಿ ಎಂದು ಅವರಿಗೆ ಆಜ್ಞಾಪಿಸು. ನೀನಾದರೂ ಇಲ್ಲೇ ನನ್ನ ಹತ್ತಿರ ನಿಂತಿರು. ನೀನು ಅವರಿಗೆ ಬೋಧಿಸಬೇಕಾದ ಎಲ್ಲ ಧರ್ಮೋಪದೇಶವನ್ನು, ವಿಧಿ ನಿರ್ಣಯಗಳನ್ನು ನಿನಗೆ ತಿಳಿಸುತ್ತೇನೆ. ನಾನು ಅವರಿಗೆ ಸ್ವಂತಕ್ಕಾಗಿ ಕೊಡುವ ದೇಶದಲ್ಲಿ ಅವರು ಇವುಗಳನ್ನು ಅನುಸರಿಸಬೇಕು ಎಂದು ಹೇಳಿದನು. ಕರ್ತನು ಮೋಸೆಗೆ ಆಜ್ಞಾಪಿಸುತ್ತಾನೆ, ಈ ಜನರು ನನ್ನ ಮಾತುಗಳನ್ನ ಅನುಸರಿಸಿ ನಡೆದರೆ, ನಾನು ಈಗ ನಿನಗೆ ತಿಳಿಸುವಂತ ನನ್ನ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಲ್ಲಿ ಭಯಭಕ್ತುಳ್ಳವರಾಗಿ ಜೀವಿಸಿದರೆ ಅವರನ್ನ ನಾನು ಆಶೀರ್ವದಿಸುತ್ತೇನೆ. ಅವರಿಗೂ ಅವರ ಸಂತತಿಯವರಿಗೂ ಯಾವಾಗಲೂ ಶುಭವನ್ನ ಉಂಟು ಮಾಡುತ್ತೇನೆ. 4ನೇ ವಚನ 6ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು. ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಿ, ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇವುಗಳ ವಿಷಯದಲ್ಲಿ ಮಾತನಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆಯ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನು ಬರೆಯಬೇಕು. ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ತಂದೆಯಾದ ದೇವರು ಒಬ್ಬನೇ ದೇವರು. ಈ ಜಗತ್ತನ್ನ ಸೃಷ್ಟಿಸಿದಂತ ಸೃಷ್ಟಿಕರ್ತನಾದಂತ ದೇವರು ಒಬ್ಬನೇ ದೇವರಾಗಿರುವುದರಿಂದ, ಆ ಒಬ್ಬನೇ ದೇವರಾದಂತ ಯೆಹೋವನ ನಾಮವನ್ನ ಇಡೀ ಜಗತ್ತು ಅರಿಯಬೇಕಾಗಿರುವುದರಿಂದ, ಇಡೀ ಜಗತ್ತಿಗೆ ತನ್ನ ನಾಮವನ್ನು ಪ್ರಚುರಪಡಿಸಲು ತಾನು ಇಸ್ರೇಲ್ ಜನಾಂಗವನ್ನು ಆರಿಸಿಕೊಂಡಿದ್ದರಿಂದ, ಇಸ್ರೇಲ್ ಜನಾಂಗಕ್ಕೆ ಮೋಸೆ ಮತ್ತು ಆರೋನರನ್ನ ಪ್ರವಾದಿಗಳನ್ನಾಗಿ ನೇಮಿಸಿದ್ದರಿಂದ ಅವರ ಮುಖಾಂತರವಾಗಿ ಈ ಸಂದೇಶವನ್ನು ಕೊಡ್ತಾನೆ. ನಾನು ನಿಮಗೆ ಕೊಡುವ ಆಜ್ಞೆಗಳನ್ನ ನೀವು ಕೈಕೊಂಡು ನಡೆದರೆ ನಿಮಗೆ ಶುಭ ಉಂಟಾಗುವುದು. ನಾನು ಒಬ್ಬನೇ ದೇವರು ಎಂಬುದನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಜಗತ್ತಿಗೆ ಸಾರಿ ತಿಳಿಸುವುದಕ್ಕೋಸ್ಕರ ನನ್ನ ನಿಬಂಧನೆಗಳನ್ನ ನಿಮಗೆ ಕೊಡುವಂತವನಾಗಿದ್ದೇನೆ. ಈ ನಿಬಂಧನೆಗಳನ್ನ ನೀವು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿಸಬೇಕು. ಅವರು ಮನೆಯಲ್ಲಿ ಕೂತಿರುವಾಗ, ದಾರಿ ನಡೆಯುವಾಗ, ಮಲಗುವಾಗ ಇವುಗಳ ವಿಷಯದಲ್ಲಿ ಮಾತಾಡಬೇಕು. ಇವುಗಳನ್ನು ಜ್ಞಾಪಕಾರ್ಥಕವಾಗಿ ಕೈಗೆ ಕಟ್ಟಿಕೊಳ್ಳಬೇಕು. ಇವು ಹಣೆಗೆ ಕಟ್ಟಿಕೊಳ್ಳುವ ಜ್ಞಾಪಕದ ಪಟ್ಟಿಯಂತಿರಬೇಕು. ನಿಮ್ಮ ಮನೆ ಬಾಗಿಲಿನ ನಿಲುವು ಪಟ್ಟಿಗಳಲ್ಲಿಯೂ ತಲೆ ಬಾಗಿಲುಗಳ ಮೇಲೆಯೂ ಇವುಗಳನ್ನ ಬರೆಯಬೇಕು. ಸಾಮಾನ್ಯವಾಗಿ ಒಂದು ವಿಷಯವನ್ನ ನೆನಪಿಸುವುದಕ್ಕೋಸ್ಕರ, ಒಂದು ವಿಷಯದಲ್ಲಿ ನಮ್ಮನ್ನು ಎಚ್ಚರಪಡಿಸುವುದಕ್ಕಾಗಿ ಯಾವಾಗಲೂ ಆ ವಿಷಯಗಳನ್ನ ನಾವು ಬರೆದು ಇಟ್ಟುಕೊಳ್ಳುವುದು ಸ್ವಾಭಾವಿಕವಾಗಿದೆ. ದೇವರು ತನ್ನ ಮಾತುಗಳನ್ನ ತನ್ನ ಮಕ್ಕಳು ಎಂದಿಗೂ ಮರೆಯದಂತೆ ಸದಾ ನೆನಪಿನಲ್ಲಿ ಇಟ್ಟುಕೊಂಡು ಅದಕ್ಕೆ ವಿಧೇಯರಾಗುವಂಥದ್ದನ್ನ ಬಯಸುವಂತವನಾಗಿ, ಕೇವಲ ಅದು ಒಂದು ಕಾಲಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಅದು ತಲತಲಾಂತರಗಳವರೆಗೂ ದೇವರ ಈ ಯೋಜನೆ ಸಂಪೂರ್ಣವಾಗುತ್ತಾ ದೇವರ ನಾಮಕ್ಕೆ ಸಲ್ಲತಕ್ಕ ಘನತೆ ಗೌರವವನ್ನ ಈ ಲೋಕದಲ್ಲಿ ಎಲ್ಲಾ ಜನಾಂಗಗಳು ಸಲ್ಲಿಸಲಿಕ್ಕಾಗುವಂತೆ, ಎಲ್ಲಾ ಜನಾಂಗಗಳ ಮಧ್ಯದಲ್ಲಿ ಯೆಹೋವನ ನಾಮವು ಪ್ರಖ್ಯಾತಿಗೆ ಬರುವುದಕ್ಕಾಗಿ ಕರ್ತನು ತನ್ನ ಮಕ್ಕಳಾದಂತ ತನ್ನ ಜನಾಂಗವಾದಂತ ಇಸ್ರಾಯೇಲರಿಗೆ ಮೋಸೆಯ ಮುಖಾಂತರವಾಗಿ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೊಡುವಂತವನಾಗಿದ್ದಾನೆ. ಮತ್ತು ಕೊಡುವಾಗ ಈ ಮಾತುಗಳಿಂದ ಅವರನ್ನು ಎಚ್ಚರಿಸುತ್ತಾನೆ.
ಇದು ನಿರಂತರವಾಗಿ ಜ್ಞಾಪಕದಲ್ಲಿ ಇಡಬೇಕಾದಂತಹ ವಿಷಯ. ಈ ವಿಷಯವನ್ನ ಯಾರು ಎಂದು ಕೂಡ ಮರೆಯದಂತೆ ಅಷ್ಟು ಬಹಳ ಜಾಗರೂಕತೆಯಿಂದ, ಕಾಳಜಿಯಿಂದ, ಎಚ್ಚರ ವಹಿಸಿ ಅವುಗಳನ್ನ ಯಾವತ್ತೂ ತಮ್ಮ ಹೃದಯಕ್ಕೆ ಹತ್ತಿರವಾಗಿರುವಂತೆ, ತಮ್ಮ ಕಣ್ಣುಗಳಿಗೆ ಯಾವಾಗಲೂ ಬೀಳುವಂತೆ ಅವರ ಎದುರುಗಡೆ ಈ ಮಾತುಗಳನ್ನ, ಈ ಆಜ್ಞೆಗಳನ್ನ ನೀನು ಬರೆದು ಇಡಬೇಕು ಎಂಬುದಾಗಿ ತಿಳಿಸ್ತಾನೆ. ಇಸ್ರಾಯೇಲ್ ಜನರಿಗೆ ಇದನ್ನ ಆಶಾಫನು ಮುಂದೆ ದಾವೀದನ ಕಾಲದಲ್ಲಿ ಆ ಮಾತುಗಳನ್ನ ಮತ್ತೆ ಇಸ್ರಾಯೇಲ್ ಜನಾಂಗಕ್ಕೆ ತಿಳಿಸುವಂತವನಾಗಿದ್ದಾನೆ. 78ನೇ ಕೀರ್ತನೆಯಲ್ಲಿ ಹೀಗೆ ಬರೀತಾನೆ: ನನ್ನ ಜನರೇ, ನನ್ನ ಉಪದೇಶಕ್ಕೆ ಕಿವಿಗೊಡಿರಿ, ನನ್ನ ನುಡಿಗಳನ್ನು ಲಾಲಿಸಿರಿ. ನಾನು ಬಾಯ್ದಿರುವುದು ಸಾಮ್ಯರೂಪವಾಗಿ ಉಪದೇಶಿಸುವೆನು, ಪೂರ್ವ ಕಾಲದ ಗೂಢಾರ್ಥಗಳನ್ನು ಹೊರಪಡಿಸುವೆನು. ನಾನು ನಮ್ಮ ಹಿರಿಯರ ಬಾಯಿಯಿಂದಲೇ ತಿಳಿದ ಸಂಗತಿಗಳನ್ನು ಅವರ ಸಂತತಿಯವರಿಗೆ ಮರಮಾಡದೆ ಯೆಹೋವನ ಘನತೆಯನ್ನು, ಆತನ ಪರಾಕ್ರಮವನ್ನು, ಅದ್ಭುತ ಕೃತ್ಯಗಳನ್ನು ಮುಂದಣ ಸಂತತಿಯವರೆಗೂ ವಿವರಿಸುವೆವು. ಆತನು ಯಾಕೋಬ ವಂಶದಲ್ಲಿ ಕಟ್ಟಳೆಗಳನ್ನಿಟ್ಟು ಇಸ್ರಾಯೇಲರಿಗೆ ನಿಯಮ ಮಾಡಿ ನಮ್ಮ ಹಿರಿಯರಿಗೆ ಆಜ್ಞಾಪಿಸಿದ್ದೇನೆಂದರೆ, ಅವುಗಳನ್ನು ನಿಮ್ಮ ಮಕ್ಕಳಿಗೆ ಹೇಳಿಕೊಡಿರಿ. ಇದರಿಂದ ಅವು ಮುಂದಿನ ತಲೆಯವರಿಗೆ ಗೊತ್ತಾಗಿ ಅವರ ಮಕ್ಕಳು ಅವುಗಳನ್ನು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ತಿಳಿಸುತ್ತಾ ಹೋಗುವರು. ಆಗ ಅವರು ಮೊಂಡರು, ಅವಿಧೇಯರು, ಚಪಲಚಿತ್ತರು, ದೇವದ್ರೋಹಿಗಳು ಆದ ತಮ್ಮ ಪೂರ್ವಿಕರಂತಾಗದೆ, ನನ್ನ ಮಹತ್ಕೃತ್ಯಗಳನ್ನು ಮರೆಯದೆ ನನ್ನಲ್ಲಿಯೇ ಭರವಸೆ ಬಿಟ್ಟು ನನ್ನ ಆಜ್ಞೆಗಳನ್ನು ಕೈಕೊಂಡಾರು ಎಂಬುದೇ. ಈ ಭೂಮಿ ಮೇಲೆ ತಾನು ಸೃಷ್ಟಿ ಮಾಡುವಂತಹ ಪ್ರತಿಯೊಬ್ಬ ಮಾನವನು ತನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೆದು ನೀತಿವಂತನಾಗಿ ಜೀವಿಸಿ ನಿತ್ಯ ಜೀವವನ್ನ ಹೊಂದಬೇಕೆಂಬುದು ದೇವರ ಚಿತ್ತವಾಗಿರುವುದರಿಂದ ಇಸ್ರಾಯೇಲರ ಮುಖಾಂತರವಾಗಿ ಕಡಾಖಂಡಿತವಾಗಿ ತನ್ನನ್ನು ಪ್ರೀತಿಸುವಂತ ತನ್ನ ಮಕ್ಕಳು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ ಹೇಗೆ ಆತನನ್ನು ಪ್ರೀತಿಸಲಿಕ್ಕೆ ಸಾಧ್ಯ ಎಂಬುದನ್ನ ದೇವರು ಮೋಸೆಯ ಮುಖಾಂತರವಾಗಿ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಅವರಿಗೆ ಕೊಟ್ಟು, ಇದನ್ನ ನೀವು ನನ್ನನ್ನ ಪ್ರೀತಿಸುವುದಾದರೆ ಇದನ್ನ ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಿರಿ ಎಂಬುದಾಗಿ ತಿಳಿಸಿದ್ದನು. ಅದನ್ನ ಇಸ್ರಾಯೇಲ್ ಜನಾಂಗವು ತಲಾಂತರಕ್ಕೂ ಮಕ್ಕಳು ಮೊಮ್ಮಕ್ಕಳವರೆಗೂ ಅವರ ಮಕ್ಕಳು ಮೊಮ್ಮಕ್ಕಳವರೆಗೂ ತಿಳಿಸುತ್ತಾ ಹೋಗಬೇಕಾಗಿತ್ತು, ಕಲಿಸುತ್ತಾ ಹೋಗಬೇಕಾಗಿತ್ತು. ಮತ್ತು ಅವರ ಜೀವಿತ ಕಾಲವೆಲ್ಲ ಯುಗ ಯುಗಾಂತರಗಳವರೆಗೆ ದೇವರು ಆ ಜನಾಂಗವನ್ನು ಆಶೀರ್ವದಿಸಿ ಅಭಿವೃದ್ಧಿ ಪಡಿಸಬೇಕಾದ್ರೆ ದೇವರ ಈ 10 ಆಜ್ಞೆಗಳನ್ನು, ಈ ನಿಬಂಧನೆಗಳನ್ನು ಅವರು ಕೈಕೊಂಡು ನಡೆಯಬೇಕಾಗಿತ್ತು. ಈ 10 ಆಜ್ಞೆಗಳಲ್ಲಿ ಒಂದನ್ನ ಕೈಕೊಂಡು ನಡೆಯದೆ ಹೋದರೂ ಎಲ್ಲ 10 ಆಜ್ಞೆಗಳನ್ನು ಅವರು ಮೀರಿದಂತ ಸ್ಥಿತಿಯಾಗಿತ್ತು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, 10 ಆಜ್ಞೆಗಳಲ್ಲಿ ಒಂದನ್ನ ಕೈಕೊಂಡು ನಡೆದು, 9 ಕೈಕೊಂಡು ನಡೆದು, ಒಂದನ್ನ ಬಿಟ್ಟರೂ ಸಹ 10 ಆಜ್ಞೆಗಳನ್ನು ಮೀರಿದವರಾಗ್ತಾರೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 20ನೇ ಅಧ್ಯಾಯದಲ್ಲಿ ಈ ಮಾತುಗಳನ್ನ 10 ಆಜ್ಞೆಗಳನ್ನ ದೇವರು ಶಾಸನವಾಗಿ ಬರೆದು ತಿಳಿಸುವಂತವನಾಗಿದ್ದಾನೆ. ಮೊದಲನೇದ ಆಜ್ಞೆ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ದೇವರು ಒಬ್ಬನೇ ಆಗಿರುವುದರಿಂದ ಆ ಒಬ್ಬನೇ ದೇವರೇ ನಮ್ಮ ದೇವರಾಗಿರಬೇಕು ಹೊರತು ಇನ್ಯಾವ ದೇವರು ನಮಗಿರಬಾರದು. ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು. ದೇವರ ಹೆಸರಿನಲ್ಲಿ ಆಕಾಶದಲ್ಲಿ ಆಗಲಿ, ಭೂಮಿಯಲ್ಲಿ ಆಗಲಿ, ನೀರಿನ ಒಳಗಳಲ್ಲಿ ಇರ್ತಕ್ಕಂಥ ಯಾವುದರ ರೂಪವನ್ನ ಮಾಡಿಕೊಂಡು, ವಿಗ್ರಹಗಳನ್ನ ಮಾಡಿಕೊಂಡು ಅದನ್ನ ಆರಾಧಿಸಬಾರದು. ದೇವರು ಸೃಷ್ಟಿಕರ್ತನು. ಸೃಷ್ಟಿಯನ್ನ ದೇವರನ್ನು ತಿಳಿದು ಆರಾಧಿಸಿ ಮಾಡುವಂಥದ್ದು ಪಾಪವೆಂಬುದಾಗಿ ದೇವರು ಪರಿಗಣಿಸುವಂತನಾಗಿದ್ದಾನೆ. ಆದುದರಿಂದ ಸೃಷ್ಟಿಯ ಯಾವುದೇ ರೂಪವನ್ನ ಮಾಡಿಕೊಂಡು ಆರಾಧಿಸಿದರೂ ಅದು ದೇವರನ್ನ ಅವಮಾನಿಸಿದಂತೆ ಆಗುತ್ತದೆ ಹೊರತು ದೇವರ ಸ್ವರೂಪವನ್ನ ಅವು ಹೊಂದಿರಲಾರವು. ಅದಕ್ಕೋಸ್ಕರ ದೇವರು ಉನ್ನತೋನ್ನತನು, ಪರಾಕ್ರಮಿಶಾಲಿಯೂ ಆಗಿರುವುದರಿಂದ ಆತನ ರೂಪವನ್ನ ಬೇರೆ ಯಾವುದರಲ್ಲಿಯೂ ನಾವು ಎದುರು ನೋಡ್ಲಿಕ್ಕೆ ಸಾಧ್ಯವಿಲ್ಲ.
ಮತ್ತು ಅವುಗಳನ್ನ ನಾವು ದೇವರ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಎರಡನೆಯ ಆಜ್ಞೆ, ಈ ಭೂಮಿ ಮೇಲೆ ಯಾವುದೇ ರೂಪವನ್ನ ವಿಗ್ರಹದ ರೂಪದಲ್ಲಿ ಮಾಡಿಕೊಂಡು ಆರಾಧನೆ ಮಾಡಬಾರದು ಎಂಬುದಾಗಿ. ಮೂರನೇದಾಗಿ ಹೇಳ್ತಾನೆ, ತನ್ನ ದೇವರಾದ ಯೆಹೋವನ ಹೆಸರನ್ನು ಅಯೋಗ್ಯ ಕಾರ್ಯಕ್ಕಾಗಿ ಎತ್ತಬಾರದು. ಯಾವ ಲಾಭಕ್ಕೆ ಆಗಲಿ, ಯಾವುದೇ ಸಂಕಟದ ಪರಿಸ್ಥಿತಿಯಲ್ಲಿ ಆಗಲಿ, ನಮ್ಮ ಸ್ವಂತ ಲಾಭಕ್ಕಾಗಿ ಅಥವಾ ಬೇರೆ ಇನ್ಯಾವುದೇ ಕಾರಣಕ್ಕಾಗಿ ಪರಿಶುದ್ಧನಾದಂಥ ದೇವರ ಹೆಸರನ್ನ ಉಪಯೋಗಿಸಿಕೊಂಡು ನಾವು ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ, ನಮ್ಮ ಅಪರಾಧಗಳನ್ನ ಮುಚ್ಚುವಂತ ಪ್ರಯತ್ನವನ್ನ ಮಾಡಬಾರದು. ನಾಲ್ಕನೇದಾಗಿ ಹೇಳ್ತಾನೆ, ಸಬ್ಬತ್ತು ದಿನವನ್ನು ದೇವರ ದಿನವೆಂದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿಟ್ಟುಕೊಳ್ಳಬೇಕು. 6 ದಿನಗಳು ಯೆಹೋವನು ಈ ಭೂಮಿಯನ್ನು ಸೃಷ್ಟಿ ಮಾಡಿ, ಅದರಲ್ಲಿರ್ತಕ್ಕಂಥದ್ದೆಲ್ಲವನ್ನು ಸೃಷ್ಟಿ ಮಾಡಿ 7ನೇ ದಿನದಲ್ಲಿ ವಿಶ್ರಮಿಸಿಕೊಂಡು, ಆ 7ನೇ ದಿನದಲ್ಲಿ ತನ್ನನ್ನು ಈ ಲೋಕದಲ್ಲಿ ತಾನು ಸೃಷ್ಟಿ ಮಾಡುವಂತ ಎಲ್ಲಾ ಜನರು ಆರಾಧಿಸಬೇಕೆಂದು ಆ ದಿನವನ್ನ ತನ್ನ ದಿನವನ್ನಾಗಿ ಆರಿಸಿಕೊಂಡು ಆ ದಿನದಲ್ಲಿಯೇ ಆತನನ್ನು ಆರಾಧಿಸುವಂತೆ ಅವರಿಗೆ ಅಪ್ಪಣೆಯನ್ನು ಕೊಟ್ಟಿದ್ದನು. ಆದುದರಿಂದ ಸಬ್ಬತ್ ದಿನವನ್ನು ದೇವರ ದಿನವೆಂದು ಅಗಮ್ಯವಾದದ್ದೆಂದು ತಿಳಿದು ಆಚರಣೆಗೆ ತರುವುದಕ್ಕೆ ಜ್ಞಾಪಕದಲ್ಲಿ ಇಟ್ಟುಕೊಳ್ಳಬೇಕೆಂಬುದಾಗಿ ಹೇಳ್ತಾನೆ. 5ನೇ ಆಜ್ಞೆ, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ಈ ಲೋಕದಲ್ಲಿ ಬಹುಕಾಲ ಬದುಕಬೇಕೆಂಬುದಾಗಿ ಹೇಳ್ತಾನೆ. 6ನೇ ಆಜ್ಞೆ, ನರಹತ್ಯೆ ಮಾಡಬಾರದು. 7ನೇದು ವ್ಯಭಿಚಾರ ಮಾಡಬಾರದು. 8ನೇದು ಕದಿಯಬಾರದು. 9ನೇದು ಸುಳ್ಳು ಸಾಕ್ಷಿ ಹೇಳಬಾರದು. 10ನೇದು ಮತ್ತೊಬ್ಬನ ಆಸ್ತಿ ಆಶಿಸಬಾರದು. ಆತನ ಹೆಂಡತಿ, ಹೆಣ್ಣಾಳು, ಗಂಡಾಳು, ಇನ್ನೊಬ್ಬರಿಗೆ ಸಂಬಂಧಪಟ್ಟಂತ ಯಾವುದನ್ನು ಆಶಿಸಬಾರದು. ಈ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ತಂದೆಯಾದ ದೇವರನ್ನ ಘನಪಡಿಸುವುದು ಯುಕ್ತವಾಗಿತ್ತು. ತಲತಲಾಂತರಕ್ಕೂ ಅವರು ಅದನ್ನ ಕೈಕೊಂಡು ನಡೆಯುವುದು ಮಾತ್ರವಲ್ಲದೆ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂತತಿಯವರಿಗೆ ಸದಾಕಾಲ ಅದನ್ನ ತಿಳಿಸುತ್ತಾ ಸಾರುತ್ತಾ ಹೋಗಬೇಕಾಗಿತ್ತು. ಹೀಗೆ ಈ ಜನಾಂಗವು ಲೋಕದಲ್ಲಿ ಪ್ರತ್ಯೇಕಿಸಲ್ಪಟ್ಟಂತ ಜನಾಂಗವಾಗಿ ದೇವರು ತನ್ನ ನಾಮದ ಘನತೆಗಾಗಿ ಕೊಟ್ಟಂತ ಈ ಪರಿಶುದ್ಧವಾದಂತ ನಿಬಂಧನೆಗಳನ್ನ ಅವರು ಕೈಕೊಂಡು ನಡೆದು ದೇವರನ್ನ ಘನಪಡಿಸಬೇಕಾಗಿತ್ತು. ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ದೇವರನ್ನ ಘನಪಡಿಸುವುದರಿಂದ ದೇವರು ಆಯಾ ಕಾಲಕ್ಕೆ ಬೇಕಾದಂತ ಮಳೆಯನ್ನ, ಬೆಳೆಯನ್ನು ಕೊಟ್ಟು ವೈರಿಗಳಿಂದ ಅವರನ್ನ ತಪ್ಪಿಸಿ, ಆಗಬೇಕಾದಂತ ಎಲ್ಲಾ ಕಷ್ಟ, ನಷ್ಟ, ಪ್ರಾಣಾಪಾಯಗಳಿಂದ ತಪ್ಪಿಸಿ ಅವರ ಕುಟುಂಬಗಳಲ್ಲಿ ಸುಖವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಹೆಚ್ಚಿಸಿ ಅವರ ಮಕ್ಕಳನ್ನ ಅಭಿವೃದ್ಧಿಪಡಿಸಿ ಈ ಲೋಕದಲ್ಲಿ ಅವರು ದೀರ್ಘಾಯುಷ್ಯಗಳಾಗಿ ಬದುಕುವಂತ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ಆಶೀರ್ವಾದವನ್ನ ದೇವರು ಎಲ್ಲಾ ಕಾಲಕ್ಕೂ ಮಾನವನ ಜೀವಿತದಲ್ಲಿ ತರಲಿಕ್ಕೆ ಇಷ್ಟಪಡುವಂತನಾಗಿದ್ದಾನೆ. ಮೋಸೆ, ಆರೋನ, ಸಮೂಹರು ಮತ್ತು ಎಲ್ಲಾ ಪ್ರವಾದಿಗಳು ಪ್ರಾರ್ಥಿಸುವಾಗ ಅವರಿಗೆ ಸದುತ್ತರವನ್ನು ಕೊಡ್ತಿದ್ದನು ಮತ್ತು ಯಾರಿಗಾಗಿ ಪ್ರಾರ್ಥಿಸುತ್ತಿದ್ದರೋ ಅವರಲ್ಲಿ ತನ್ನ ಕಾರ್ಯಗಳನ್ನ ಮಾಡ್ತಿದ್ದನು. ಆ ದೇಶವನ್ನು ಆಶೀರ್ವದಿಸುತ್ತಿದ್ದನು. ಅಲ್ಲಿರ್ತಕ್ಕಂಥ ಜನರಿಗೆ ಶುಭವನ್ನ ದಯಪಾಲಿಸಿದ್ದನು. ತನ್ನ ದೇವರಾದಂತ ಯೆಹೋವನನ್ನ ಪ್ರೀತಿಸಿ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ಪ್ರತಿಯೊಬ್ಬ ದೇವರ ಮಗನಿಗೂ, ದೇವರ ಮಗಳಿಗೂ ಸದಾಕಾಲವು ತನ್ನ ಆಜ್ಞೆಗಳನ್ನ ತಲತಲಾಂತರಕ್ಕೂ ಶಾಶ್ವತವಾಗಿ ನೇಮಿಸಿದ್ದಾನೆ. ಈ ಪರಿಶುದ್ಧವಾದ ಆಜ್ಞೆಗಳು ಈ ಭೂಮಿ ಮೇಲೆ ವಾಸಿಸುವಂತ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಸೃಷ್ಟಿಕರ್ತನಾದಂತ ದೇವರನ್ನ, ತನ್ನನ್ನು ಸೃಷ್ಟಿಸಿದಂತ ತಂದೆಯನ್ನ ಆರಾಧಿಸುವಂತ ಒಂದು ಅವಕಾಶವನ್ನ ಒದಗಿಸಿಕೊಡುವಂತದ್ದಾಗಿದೆ. ಆದುದರಿಂದ ಈ ಕೊನೆ ಕಾಲದಲ್ಲಿ ಬದುಕುವಂತ ಪ್ರತಿಯೊಬ್ಬ ಮಾನವನಿಗೂ ದೇವರು ಈ ಮಾತುಗಳನ್ನ ವಿಶೇಷವಾಗಿ ತಿಳಿಸುವಂತವನಾಗಿದ್ದಾರೆ. ತಲತಲಾಂತರಕ್ಕೂ ದೇವರು ಈ ಆಜ್ಞೆಗಳನ್ನ ಎಂದೆಂದಿಗೂ ಬದಲಾಯಿಸದ ಶಾಸನವನ್ನಾಗಿ ಕೊಟ್ಟಿರುವುದರಿಂದ ಮತ್ತು ಈ ಭೂಮಿ ಮೇಲೆ ವಾಸಿಸುವಂತ ತನ್ನ ಜನಾಂಗವು ಯಾವಾಗಲೂ ಆತನನ್ನ ಘನಪಡಿಸಲು, ಆತನನ್ನ ಮಹಿಮೆ ಪಡಿಸಲು ದೇವರು ತನ್ನ ಜನರನ್ನ ಉಪಯೋಗಿಸುವವನಾಗಿರುವುದರಿಂದ ಎಲ್ಲಾ ಕಾಲಕ್ಕೂ ದೇವರ ಮಕ್ಕಳಾದಂತ ನಾವು ಈ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾಗಿದೆ. ಅನೇಕ ಜನರು, ಅನೇಕ ಕ್ರೈಸ್ತ ಮಕ್ಕಳು ಇವತ್ತು ಈ ದೇವರ 10 ಆಜ್ಞೆಗಳನ್ನ ಕಾರ್ಯಗಾಣಿಸುವಂತವರಾಗಿದ್ದಾರೆ. ಇದನ್ನ ಇಸ್ರೇಲರಿಗೆ ಮಾತ್ರ
ಯೆಹೋವನು ಕೊಟ್ಟಿದ್ದಾನೆ, ಅವರಿಗೆ ಮಾತ್ರ ಸೀಮಿತವಾದದ್ದು, ಅವರು ಮಾತ್ರ ಇದನ್ನ ಕೈಕೊಂಡು ನಡೆಯಬೇಕು ಎಂಬುದಾಗಿ ಭಾವಿಸಿಕೊಂಡಿದ್ದಾರೆ. ದೇವರ ವಾಕ್ಯದಲ್ಲಿ ಕ್ರಿಸ್ತನೇ ಹೇಳಿದಂತ ಮಾತುಗಳನ್ನ ಇಲ್ಲಿ ನಾನು ನೆನಪಿಗೆ ತರುತ್ತೇನೆ. ಮತ್ತಾಯನು ಬರೆದಂತ ಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ ಹೀಗೆ ಬರೆಯುತ್ತಾನೆ, ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರದ ಹೊರತು ಅದರೊಳಗಿಂದ ಒಂದು ಸನ್ನೆಯಾದರೂ ಒಂದು ಗಡುಸಣ್ಣಾದರೂ ಅಳಿದು ಹೋಗಲಾರದು. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿಯಾದರೂ ಒಂದನ್ನೂ ಮೀರಿ ಜನರಿಗೂ ಹಾಗೆ ಮೀರುವುದಕ್ಕೆ ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಆದರೆ ತಾನೇ ಆ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ಕ್ರೈಸ್ತರಾದ ನಮಗೆ ಇಸ್ರಾಯೇಲ್ರಿಗೆ ಕೊಟ್ಟಂತ ಆಜ್ಞೆಗಳು ಕೂಡ ದೇವರು ಕೊಟ್ಟಂತ ಆಜ್ಞೆಗಳಾಗಿವೆ. ನಾವು ಕೂಡ ಅದನ್ನ ಅನುಸರಿಸಲೇಬೇಕಾಗಿದೆ. ಯಾಕಂತಂದ್ರೆ ಕ್ರೈಸ್ತರಾದ ನಮ್ಮನ್ನು ಯಾವ ಒಡಂಬಡಿಕೆಯಿಂದ ಅಬ್ರಾಮನನ್ನ ಕರೆದನು, ಅದೇ ಒಡಂಬಡಿಕೆಯ ಆಶೀರ್ವಾದಗಳನ್ನ ನಮಗೂ ದೇವರು ಕೊಡುವಂತವನಾಗಿದ್ದಾನೆ. ಯಾವ ಒಡಂಬಡಿಕೆಯ ನಿಮಿತ್ತ ಒಂದು ಜನಾಂಗವನ್ನಾಗಿ ಮಾಡಿ ಆ ಜನಾಂಗಕ್ಕೆ ತನ್ನ ಪರಿಶುದ್ಧವಾದ ನಿಬಂಧನೆಗಳನ್ನು ಕೊಟ್ಟು ಈ ಆಜ್ಞೆಗಳನ್ನ ಕೈಕೊಂಡು ನಡೆದು ನನ್ನನ್ನ ಸನ್ಮಾನಿಸಿರಿ ಎಂಬುದಾಗಿ ಹೇಳಿದನು, ಅದೇ ದೇವರು ಇವತ್ತಿಗೂ ಸಹ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ದೇವರ ಮಕ್ಕಳಾದಂತ ನಾವು ಈ ಲೋಕದಲ್ಲಿ ಈ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನನ್ನ ಘನಪಡಿಸಬೇಕಾಗಿದೆ. ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಕ್ರೈಸ್ತ ಸಭೆಗಳು ಉಳಿದ ಎಲ್ಲಾ 9 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಲ್ಲಿ ಅತ್ಯಾಸಕ್ತಿ ಉಳ್ಳವರಾಗಿದ್ದಾರೆ ಮತ್ತು ಅವುಗಳನ್ನ ಬಹಳ ಭಕ್ತಿಯಿಂದಲೂ ಭಯದಿಂದಲೂ ಕೈಕೊಂಡು ನಡೆಯುವಂತವರಾಗಿದ್ದಾರೆ. ಆದರೆ ಒಂದು ಆಜ್ಞೆಯ ವಿಷಯದಲ್ಲಿ ಅದಕ್ಕೆ ಬೇಕಾದಂತ ನೆವಗಳನ್ನ ಸಾಕಷ್ಟು ಉಪಯೋಗಿಸಿಕೊಂಡು ಅದರಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡುವಂತವರಾಗಿದ್ದಾರೆ. 9 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತ ನಮಗೆ ಆ 1 ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಏಕೆ ಭಾರವಾಗಿದೆ? ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ಕರ್ತನು 2ನೇ ಸಾರಿ ಬರುವಾಗ ಆತನು ತನ್ನ ನೀತಿಗನುಸಾರವಾಗಿ ತನ್ನ ನ್ಯಾಯ ವಿಧಿಗಳಿಗನುಸಾರವಾಗಿ ಈ ಲೋಕಕ್ಕೆ ನ್ಯಾಯ ತೀರಿಸುವಂತವನಾಗಿದ್ದಾನೆ. ಆದುದರಿಂದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಸತ್ತು ಮರಣ ಹೊಂದಿ ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಪುನರುತ್ಥಾನವನ್ನು ಹೊಂದಿ ತಂದೆಯಾದ ದೇವರ ಬಳಿಗೆ ಏರಿಸಲ್ಪಟ್ಟದ್ದು ಎಷ್ಟು ನಿಜವೋ ಅಷ್ಟೇ ನಿಜವೂ ಕೂಡ ದೇವರ ಆಜ್ಞೆಗಳನ್ನ ದೇವರು ನಮಗೆ ಕೊಟ್ಟುವಂಥದ್ದು. ಅಷ್ಟೇ ನಿಜವು ದೇವರ ಆಜ್ಞೆಗಳನ್ನ ನಾವು ಕೈಕೊಂಡು ನೆರವೇರಿಸುವಂಥದ್ದನ್ನ ದೇವರು ಇಷ್ಟಪಡುತ್ತಾನೆ ಎಂಬುವಂಥದ್ದು ಕೂಡ. ಮತ್ತು ಆ ಆಜ್ಞೆಗಳಿಂದಲೇ ನಿತ್ಯ ಜೀವವು ನಮಗೆ ಯೇಸು ಕ್ರಿಸ್ತನ ಮುಖಾಂತರವಾಗಿ ಒದಗಿ ಬರುವಂತದ್ದಾಗಿದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಭಾರವಾದ ಈ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ಹೇಗೆ ಎಂಬುದನ್ನ ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾನೆ. ಇಸ್ರಾಯೇಲ್ ಜನಾಂಗದವರು ದೇವರ ಈ ಆಜ್ಞೆಗಳನ್ನ ಮುರಿದು ದೇವರ ಕೋಪಕ್ಕೆ ಗುರಿಯಾಗಿ ಇಸ್ರಾಯೇಲ್ ಜನಾಂಗವು ಎಲ್ಲಾ ಕಾಲಕ್ಕೂ ದಂಡಿಸಲ್ಪಡುತ್ತಾ ಬಂತು. ಇವತ್ತು ದೇವರ ಮಕ್ಕಳಾದ ನಾವು ಅನೇಕ ಶಿಕ್ಷೆಗಳಿಗೆ, ಅನೇಕ ವಿಧವಾದಂತ ಅಪಾಯಗಳಿಗೆ, ಆತಂಕಗಳಿಗೆ, ಕಷ್ಟಗಳಿಗೆ, ಸಂಕಟಗಳಿಗೆ, ನೋವುಗಳಿಗೆ ಗುರಿಯಾಗುತ್ತಿರುವುದಕ್ಕೆ ಕಾರಣ ದೇವರ ಈ 10 ಆಜ್ಞೆಗಳನ್ನ ನಾವು ಮರೆತು ಅವುಗಳನ್ನ ಮೀರುತ್ತಾ ಸಾಗುತ್ತಾ ಇರುವುದರಿಂದಲೇ ಈ ಇಸ್ರಾಯೇಲರಿಗೆ ಬಂದಂತ ಎಲ್ಲಾ ರೀತಿಯಾದಂತ ಕಷ್ಟ ಸಂಕಟಗಳನ್ನ ನಾವು ಅನುಭವಿಸುವಂತವರಾಗಿದ್ದೇವೆ. ಆದರೆ ದೇವರ ಪರಿಶುದ್ಧವಾದಂತ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಾದರೆ ಪರಲೋಕ ರಾಜ್ಯದಲ್ಲಿ ನಮಗೆ ವಿಶೇಷವಾದಂತ ನಿತ್ಯ ಜೀವದ ಬಾಧ್ಯತೆಯನ್ನ ದೇವರು ಕೊಡುವುದು ಮಾತ್ರವಲ್ಲದೆ ಈ ಭೂಮಿಯ ಮೇಲೆ ಎಲ್ಲಾ ಶುಭಗಳನ್ನ ನಮಗೆ ಅನುಗ್ರಹಿಸುವಂತವನಾಗಿದ್ದಾನೆ. ಆದುದರಿಂದ ಕ್ರೈಸ್ತ ವಿಶ್ವಾಸಿಗಳು ಪ್ರತಿಯೊಬ್ಬರು ಸಹ ಸತ್ಯವೇದವನ್ನ ಓದುವಾಗ ಪವಿತ್ರಾತ್ಮನ ಸಹಾಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ಳುವಂತನಾಗಿದ್ದೇನೆ. ಸೈತಾನನು ನಮ್ಮೆಲ್ಲರನ್ನ ವಂಚಿಸಿ ಮೋಸ ಮಾಡಿದ್ದಾನೆ. ದೇವರಿಗೆ ಸಲ್ಲತಕ್ಕ ಘನತೆ ಗೌರವವನ್ನು ಸಲ್ಲಿಸುವಲ್ಲಿ ನಾವು ತಪ್ಪಿ ಹೋಗಿದ್ದೇವೆ. ಹೇಗೆಂದು ನೀವು ನನ್ನನ್ನು ಕೇಳುವುದಾದರೆ ದೇವರನ್ನ ಆರಾಧಿಸಬೇಕಾದಂತ ಆತನ ದಿನವಾದಂತ
7ನೇ ದಿನದಲ್ಲಿ ಸಬ್ಬತ್ ದಿನದಲ್ಲಿ ಆತನನ್ನ ಆರಾಧಿಸುವುದನ್ನ ಬಿಡಲ್ಪಟ್ಟವರಾಗಿದ್ದೇವೆ, ಮರ್ತು ಬಿಟ್ಟವರಾಗಿದ್ದೇವೆ, ಕಳೆದುಕೊಂಡವರಾಗಿದ್ದೇವೆ, ಅದನ್ನ ತಿರಸ್ಕರಿಸುವಂತವರಾಗಿದ್ದೇವೆ. ಈ ವಿಷಯದಲ್ಲಿ ನಮ್ಮ ಹೃದಯಗಳು ಕಠಿಣವಾಗಿವೆ, ನಾವು ಹಠಗಾರರಾಗಿದ್ದೇವೆ. ಎಷ್ಟು ಸಮಯದಲ್ಲಿ ದೇವರ ಆತ್ಮನು ನಮ್ಮನ್ನು ಎಚ್ಚರಪಡಿಸಿದ್ರು, ನಮ್ಮನ್ನು ಒತ್ತಾಯಪಡಿಸಿದ್ರು, ದೇವರ ಪರಿಶುದ್ಧಾತ್ಮನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡದೆ ಹಠ ಮಾಡಿ ನಾವು ನಮ್ಮ ಹಠದಂತೆ ನಡೆದುಕೊಳ್ಳಲು, ನಮ್ಮ ಪೂರ್ವಿಕರಂತೆ ನಾವು ಸಹ ಹಠಮಾರಿಗಳಾಗಿ ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಜೀವಿಸುವಂತದ್ದನ್ನೇ ಆರಿಸಿಕೊಳ್ಳುವಂತವರಾಗಿದ್ದೇವೆ. ಕೊನೆ ಕಾಲದಲ್ಲಿ ದೇವರು ತನ್ನ ಮಕ್ಕಳಾದ ನಮ್ಮನ್ನ ಎಚ್ಚರಪಡಿಸುವಂತವನಾಗಿದ್ದಾನೆ. ಆತನು ಬರುವಾಗ ಈ ಲೋಕಕ್ಕೆ ನ್ಯಾಯಾಧಿಪತಿಯಾಗಿ ನ್ಯಾಯ ತೀರ್ಪನ್ನು ಕೊಡುವಂತಕ್ಕೆ ಬರುವಂತ ಸಮಯದಲ್ಲಿ ಪ್ರಸಂಗಿಯು ಯಾವ ರೀತಿಯಲ್ಲಿ ಆತನ ನ್ಯಾಯ ತೀರ್ಪನ್ನ ವಿಧಿಸುತ್ತಾನೆಂಬುದಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಪ್ರಸಂಗಿಯಲ್ಲಿ ನಾವು ನೋಡ್ತೀವಿ 12ನೇ ಅಧ್ಯಾಯದಲ್ಲಿ 13ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ವಿಷಯವು ತೀರಿತು, ಎಲ್ಲವೂ ಕೇಳಿ ಮುಗಿಯಿತು, ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಕೇವಲ ಕ್ರೈಸ್ತರಿಗೆ ಮಾತ್ರ ಇದು ಸೀಮಿತವಾಗಿಲ್ಲ. ನಿತ್ಯ ಜೀವವನ್ನು ಹೊಂದಲು, ನರಕದಿಂದ ತಪ್ಪಿಸಿಕೊಳ್ಳಲು, ದೇವರ ರಾಜ್ಯವನ್ನು ಸೇರಲು ಪ್ರತಿಯೊಬ್ಬ ಮಾನವನಿಗೂ ದೇವರು ನೇಮಿಸಿರುವಂತ ವಿಧಿ ಇದೇ ಆಗಿದೆ. ದೇವರ 10 ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತದ್ದಾಗಿದೆ. ಮನುಷ್ಯರೆಲ್ಲರ ಕರ್ತವ್ಯವು ದೇವರಿಗೆ ಭಯಪಟ್ಟು ಆತನ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಬೇಕಾಗಿದೆ. ಯಾಕಂದರೆ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು. ದೇವರು ತನ್ನ ನ್ಯಾಯ ವಿಧಿಯನ್ನ, ನ್ಯಾಯ ತೀರ್ಪನ್ನು ಕೊಡುವಂತ ಸಮಯದಲ್ಲಿ ನ್ಯಾಯ ವಿಚಾರಣೆ ಮಾಡುವಾಗ ಪ್ರತಿಯೊಬ್ಬ ಮನುಷ್ಯನು ದೇವರ ಆಜ್ಞೆಗಳಿಗೆ ವಿಧೇಯತೆಯನ್ನ ತೋರಿಸುವುದರ ಮುಖಾಂತರವಾಗಿ ನಿತ್ಯ ಜೀವದ ಬಾಧ್ಯತೆಯ ತೀರ್ಪನ್ನ ಹೊಂದುವಂತವರಾಗಿದ್ದಾರೆ. ಯಾರ್ಯಾರು ಈ ಭೂಮಿ ಮೇಲೆ ದೇವರ 10 ಆಜ್ಞೆಗಳಲ್ಲಿ ಒಂದನ್ನು ಮೀರಿದರೂ ಸಹ ನ್ಯಾಯ ತೀರ್ಪಿಗೆ ಗುರಿಯಾಗುವಂತವರಾಗಿದ್ದಾರೆ. ಈ ಸತ್ಯವು ನಮಗಿಂತ ಹೆಚ್ಚಾಗಿ ಸೈತಾನನಿಗೆ ತಿಳಿದಿರುವಂತಹ ವಿಷಯವಾಗಿದೆ. ಆದಿಯಿಂದಲೂ ಮಾನವರನ್ನ ದೇವರ ಪ್ರೀತಿಯಿಂದ ಅಗಲಿಸಿ ದೇವರ ರಾಜ್ಯದಿಂದ ದೂರವಿಡುವಂತ ಪ್ರಯತ್ನವನ್ನ ನಿರಂತರವಾಗಿ ಸೈತಾನನು ಮಾಡ್ತಲೇ ಬಂದಿದ್ದಾನೆ. ಆದುದರಿಂದ ತಂದೆಯಾದ ದೇವರನ್ನ, ನಮಗಾಗಿ ಕಳಿಸಿಕೊಟ್ಟಂತ ಯೇಸು ಕ್ರಿಸ್ತನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವಂತ ಕ್ರೈಸ್ತ ಬಾಂಧವರು ಕ್ರಿಸ್ತನನ್ನ ಪ್ರೀತಿಸುವುದರಲ್ಲಿ ದೇವರಿಗೆ ಮೆಚ್ಚುಗೆಯಾಗದ ಹಾಗೆ ಬದುಕಲು ಅವರಿಂದ ಒಂದು ಆಜ್ಞೆಗಳನ್ನ ಕಸಿಕೊಂಡಿದ್ದಾನೆ. ಆ ಒಂದು ಆಜ್ಞೆ ಪರಿಶುದ್ಧವಾದ ಸಬ್ಬತ್ತಿನದ ದೈವಿಕ ಆರಾಧನೆ. ಆ ಒಂದು ಆಜ್ಞೆಯ ವಿಷಯದಲ್ಲಿ ಯಾವಾಗ ಈ ಜಗತ್ತಿನಲ್ಲಿರುವಂತ ದೇವರ ಮಕ್ಕಳು ಕ್ರೈಸ್ತರು ಈ ವಿಷಯದಲ್ಲಿ ಎಚ್ಚೆತ್ತುಕೊಂಡು ದೇವರ ಕಡೆಗೆ ತಿರುಗಿಕೊಂಡು ಕರ್ತನ ನಿಯಮದ ಪ್ರಕಾರವಾಗಿ ಆತನನ್ನು ಆರಾಧಿಸುವಂತ ಒಂದು ಅವಕಾಶಕ್ಕೆ ಹಿಂತಿರುಗಿ ಬರುತ್ತಾರೋ ಆ ದಿನವು ಈ ಲೋಕಕ್ಕೆ ವಿಶೇಷವಾದಂತಹ ದಿನವಾಗಿರ್ತದೆ. ಯಾಕಂತಂದ್ರೆ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಯೇಸು ಕ್ರಿಸ್ತನನ್ನ ಕಳಿಸಿಕೊಟ್ಟಂತಹ ದೇವರು ತನ್ನ ಎಲ್ಲಾ ಮಕ್ಕಳು ತನ್ನ ಎಲ್ಲಾ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮೆಲ್ಲಾ ಪಾಪಗಳನ್ನ ಪರಿಹರಿಸುವುದಕ್ಕೆ ತನ್ನ ನೀತಿಯನ್ನ ನಮಗೆ ಕೊಡುವುದಕ್ಕೆ ಆತನು ಸಿದ್ಧನಾಗಿದ್ದಾನೆ. ಆ ದಿನಕ್ಕಾಗಿ ನಮ್ಮನ್ನು ಪ್ರೀತಿಸಿದಂತಹ ದೇವರು ಎದುರು ನೋಡುವಂತನಾಗಿದ್ದಾನೆ. ಇವತ್ತು ಎಲ್ಲಾ ಕ್ರೈಸ್ತ ಬಾಂಧವರು ಅಂತ ಒಂದು ಸುದಿನಕ್ಕಾಗಿ ಎದುರು ನೋಡ್ತಿರುವಾಗ ತಪ್ಪಿ ಹೋಗಿರುವ ಕುರಿಗಳಂತೆ ನಾವು ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಿಂದ ತಪ್ಪಿ ಹೋಗಿ ಅಲಿಯುವಂತವರಾಗಿದ್ದೇವೆ. ದೇವರು ತನ್ನ ಆತ್ಮನ ಮುಖಾಂತರವಾಗಿ ನಮ್ಮನ್ನು ಹುಡುಕುವಂತವನಾಗಿದ್ದಾನೆ. ಪ್ರತಿದಿನ ದೇವರ ವಾಕ್ಯವನ್ನು ಓದುವಾಗ ನಮ್ಮನ್ನು ಎಚ್ಚರಪಡಿಸುವಂತವನಾಗಿದ್ದಾನೆ. ಪೌಲನು ಬರೀತಾನೆ, ದೇವರ ಶಬ್ದಕ್ಕೆ ನೀವು ಕಿವಿ ಕೊಡುವುದಾದರೆ ನಿಮ್ಮ ಹೃದಯಗಳನ್ನ ಕಠಿಣಪಡಿಸಿಕೊಳ್ಳಬೇಡ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಹೇಳ್ತಾನೆ. ಈ ದಿನಮಾನಗಳು ದೇವರ ಬಳಿಗೆ ನಮ್ಮನ್ನ ಕರ್ತನ ಆತ್ಮನು ಸೆಳೆಯುವಂತನಾಗಿದ್ದಾನೆ. ಕಠಿಣವಾದಂತ ನಮ್ಮ ಹೃದಯಗಳನ್ನ ಮಾರ್ಪಡಿಸಿ ಮೃದುಗೊಳಿಸಿ ನಮ್ಮ ಹೃದಯದ ಹಲಗೆ ಮೇಲೆ ತನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಆತನು ಬರೆಯುವುದಕ್ಕೆ ಸಿದ್ಧವಾಗಿದ್ದಾನೆ. ಈ ಸಮಯದಲ್ಲಿ ತಾನೇ ದೇವರ ಮಕ್ಕಳಾದಂತ ನಾವು ದೇವರ ಮಧುರವಾದಂತ ಶಬ್ದಕ್ಕೆ ನಾವು ಬೆಲೆ ಕೊಡಬೇಕಾಗ್ತದೆ.
ಆತನ ಮಧುರವಾದ ಶಬ್ದಕ್ಕೆ ನಾವು ಕಿವಿಗೊಡಬೇಕಾಗ್ತದೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಕುರಿಗಳು ನನ್ನ ಶಬ್ದಕ್ಕೆ ಕಿವಿಗೊಡುತ್ತವೆ ಎಂಬುದಾಗಿ. ನಾವೊಂದು ವೇಳೆ ದೇವರ ಶಬ್ದಕ್ಕೆ ಕಿವಿಗೊಡುವುದಾದ್ರೆ ದೇವರ ಮಾತುಗಳಿಗೆ ನಾವು ಬೆಲೆ ಕೊಡಬೇಕಾಗ್ತದೆ. ಇಲ್ಲಿ ಹೇಳ್ತಾನೆ ಇಬ್ರಿಯರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 7ನೇ ವಚನದಲ್ಲಿ, ನೀವು ಈ ಹೊತ್ತು ದೇವರ ಶಬ್ದಕ್ಕೆ ಕಿವಿಗೊಟ್ಟರೆ ನಿಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ಳಬೇಡಿರಿ ಎಂದು ಮೇಲ್ಕಂಡ ವಚನದಲ್ಲಿ ಹೇಳುತ್ತಾನಷ್ಟೇ. ಯೆಹೋವನು ಅವರನ್ನು ಆ ವಿಶ್ರಾಂತಿಯಲ್ಲಿ ಸೇರಿಸಿದ್ದಾದರೆ ತರುವಾಯ ಮತ್ತೊಂದು ದಿವಸವನ್ನು ಕುರಿತು ಹೇಳೋಣವಾಗುತ್ತಿರಲಿಲ್ಲ. ಆದುದರಿಂದ ದೇವರ ಜನರು ಅನುಭವಿಸುವುದಕ್ಕಿರುವ ಸಬ್ಬತ್ ಎಂಬ ವಿಶ್ರಾಂತಿಯು ಇನ್ನೂ ಉಂಟು. ಯೇಸು ಕ್ರಿಸ್ತನು ಬರುವ ತನಕ ಪ್ರತಿಯೊಬ್ಬ ವಿಶ್ವಾಸಿಯು ಪರಿಶುದ್ಧವಾದ ಸಬ್ಬತ್ ದಿನದಲ್ಲೇ ಆತನನ್ನು ಆರಾಧಿಸಬೇಕೆಂಬ ನಿಯಮ ಇನ್ನೂ ಉಂಟು. ಆ ನಿಯಮ ಯಾಕೆ ಇನ್ನೂ ಉಂಟು ಎಂಬುದಾಗಿ ಹೇಳುವಾಗ, ಆತನನ್ನು ಆರಾಧಿಸುವಂತ ತನ್ನ ಮಕ್ಕಳೆಲ್ಲರೂ ಆ ನಿಯಮದಿಂದ ಅಗಲಿ ಹೋಗಿರಲಾಗಿ ಹೇಗೆ ಸಿಲಿಬೆಯ ಮರಣದ ಮೇಲಿನ ಆ ಪ್ರೀತಿಯನ್ನ ಅರಿಯದೆ ಈ ಲೋಕದ ಇತರ ಜನರು ದೇವರಿಂದ ದೂರಾಗಿ ಉಳಿದಿದ್ದಾರೋ, ಹಾಗೆಯೇ ಕ್ರಿಸ್ತನನ್ನು ಅರಿತಂತ ದೇವರ ಮಕ್ಕಳು ದೇವರಿಂದ ಒಂದೇ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ. ಅದಕ್ಕೆ ಕಾರಣ ಸಬ್ಬತ್ ದಿನದ ಆರಾಧನೆಯನ್ನು ಅರಿಯದವರಾಗಿದ್ದಾರೆ, ಸಬ್ಬತ್ ದಿನದ ಆರಾಧನೆಯನ್ನು ಕಡೆಗಣಿಸುವಂತವರಾಗಿದ್ದಾರೆ. ಎಲ್ಲಿಯ ತನಕ ಇಂತಹ ಜೀವಿತ ನಮ್ಮದಾಗಿರ್ತದೋ ನಾವು ಇನ್ನೂ ಸಹ ದೇವರ ರಾಜ್ಯದಲ್ಲಿ ದೂರವಾಗಿರ್ತೇವೆ ಹೊರತು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರಾಗಿರುವುದಿಲ್ಲ. 10 ಆಜ್ಞೆಗಳಲ್ಲಿ ಒಂದನ್ನು ಮೀರಿದ್ರು ಸಹ 10 ಮೀರದ ಹಾಗೆ ಆಗ್ತದೆ. ಆದುದರಿಂದ 10 ಆಜ್ಞೆಗಳನ್ನ ಮೀರುವಂತ ಇತರ ಅನ್ಯ ಜನರಿಗಾಗುವಂತ ತೀರ್ಪೇ 1 ಆಜ್ಞೆಯನ್ನ ಮೀರಿದಂತ ತನ್ನ ಜನರಿಗೂ ದೇವರು ಕೊಡುವಂತನಾಗಿದ್ದಾನೆ. ಆದುದರಿಂದ ಯಾವನಾದರೂ ನಾಶವಾಗುವುದರಲ್ಲಿ ಆತನನ್ನು ಇಷ್ಟಪಡದೆ ನಾವೆಲ್ಲರೂ ವಿಶೇಷವಾಗಿ ಕ್ರೈಸ್ತ ವಿಶ್ವಾಸಿಗಳು ದೇವರ ಆಜ್ಞೆಗಳನ್ನ ಕೈಕೊಂಡು ಆತನನ್ನು ಘನಪಡಿಸುವುದೇ ಆತನ ಚಿತ್ತವಾಗಿರುವುದರಿಂದ ನಮ್ಮೆಲ್ಲರ ಹಿತಕ್ಕಾಗಿ ಆತನು ತನ್ನ 2ನೇ ಬರಣವನ್ನ ನಿಧಾನ ಮಾಡುತ್ತಿದ್ದಾನೆ, ತಡ ಮಾಡ್ತಿದ್ದಾನೆ. ನಾವೆಲ್ಲರೂ ಈ ಪರಿಶುದ್ಧವಾದ ಸಬ್ಬತ್ ದಿನದ ಆಶೀರ್ವಾದವನ್ನ ಹೊಂದಿಕೊಂಡು ಆತನ ಕಡೆಗೆ ತಿರುಗಿಕೊಂಡು ಆತನಲ್ಲಿ ಆತನ ನಿತ್ಯವಾದಂತ ಸತ್ಯವಾದಂತ ಆತ್ಮೀಯ ಆರಾಧನೆಯನ್ನ ಅನುಭವಿಸುವುದಕ್ಕೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡುವುದಾದ್ರೆ ಕರ್ತನು ಆತನ ಬರೋಣವನ್ನು ಶೀಘ್ರಗೊಳಿಸುತ್ತಾನೆ. ಹಾಗೆ ಮಾಡುವ ಹಾಗೆ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಭೂಮಿ ಮೇಲೆ ಕರ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ದೇವರ ಪರಿಶುದ್ಧವಾದಂತ 10 ಆಜ್ಞೆಗಳನ್ನ ಕೈಕೊಂಡು ನಡೆಯಲಿ. ಯೇಸು ಕ್ರಿಸ್ತನ ಮೇಲನ ನಂಬಿಕೆಯಲ್ಲಿ ಜೀವಿಸುತ್ತಾ ದೇವರ ಪರಿಶುದ್ಧವಾದ ಸಬ್ಬತ್ತಿನದ ಆರಾಧನೆಯಲ್ಲಿ ಪಾಲು ಹೊಂದಿ ಕರ್ತನನ್ನ ಘನಪಡಿಸಲಿ. ಹೇಗೆ ದೇವರು ಮೋಸೆ, ಆರೋನ, ಸಮುವೇಲರಿಗೆ ಸದುತ್ತರವನ್ನು ಕೊಟ್ಟನೋ ಹಾಗೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮಿಂದಲೂ ನಮಗೂ ಸದುತ್ತರವನ್ನು ಕೊಟ್ಟು ನಮ್ಮ ಮುಖಾಂತರವಾಗಿ ಅನೇಕ ಲೋಕದ ಜನರು ಸತ್ಯವನ್ನು ಅರಿತು ನೀತಿ ಜೀವಕ್ಕೆ ಬಾಧ್ಯರಾಗುವಂತೆ ದೇವರು ಕಾರ್ಯ ಮಾಡಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡಲಿ. ಈ ಸತ್ಯವನ್ನ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳಬೇಕಾಗಿದೆ. ಪ್ರತಿಯೊಬ್ಬ ಮಾನವನು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈ ಭೂಮಿ ಮೇಲೆ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವ ಹಾಗೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡಬೇಕಾಗಿದೆ. ಕಲ್ಲಾದ ಹೃದಯವನ್ನು ಮೃದುಗೊಳಿಸಿ ಆ ಹೃದಯಗಳನ್ನ ನೂತನಪಡಿಸಿ ಅದರಲ್ಲಿ ನನ್ನ ಆಜ್ಞೆಗಳನ್ನ, ಪರಿಶುದ್ಧವಾದ ನನ್ನ ಆಜ್ಞೆಗಳನ್ನ ಅಂತ್ಯದ ದಿನಗಳಲ್ಲಿ ಬರೆಯುವನೆಂಬುದಾಗಿ ದೇವರು ತಿಳಿಸಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಆದುದರಿಂದ ಈ ಸತ್ಯವು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಿ ಹೇಳುವ ಹಾಗೆ ಹಾಗೂ ಪ್ರತಿಯೊಬ್ಬ ಮಾನವನು ವಿಶೇಷವಾಗಿ ಕ್ರೈಸ್ತ ವಿಶ್ವಾಸಿಗಳು ಈ ಪರಿಶುದ್ಧವಾದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಕರ್ತನನ್ನ ಪ್ರೀತಿಸುವ ಹಾಗೆ, ಕರ್ತನನ್ನ ಮಹಿಮೆಪಡಿಸುವ ಹಾಗೆ ದೇವರು ತನ್ನ ಆತ್ಮನ ಮುಖಾಂತರವಾಗಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ಸಹೋದರಿ ಆನೆಯವರು ಈ ವಿಷಯಕ್ಕಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ ಅಂಕಲ್? ಇದೀನಿ ಅಂಕಲ್, 1 ನಿಮಿಷ. Most gracious, loving Heavenly Father, thank you, Lord, for this wonderful time and hour that you gave us to come before thy presence, to seek your blessings, your love, your Holy Spirit, the forgiveness of sin, Jesus. Father in heaven, thank you and praise you for waking us all this beautiful morning
to come before thy presence, Lord, for blessing us a new day, a new life, a new breath into this beautiful year of 2024, Lord. Thank you, Father, for all the members who have joined here today. Thank you for the wonderful message that you blessed us with, Father. Let the message knock the door of our heart so that we may grasp all the good lessons that what Uncle is teaching us, Father. Help us to put them into practice. Help us to know where we're going right and wrong. Take charge over our life and control us what we do in the day-to-day life, oh Father. Watch every body that is working for you, Lord Jesus. Strengthen every parts of the body that we want to spread the word of joy, spread the word of gospel, so that let every heart which is broken, which is poor, which is weary, which is sad in agony, Father, only you can change them and mend them. And you're a God that all impossible things are possible only through you, Father, because we are your children. We believe in every commandment that you gave us. Help us to put them into practice. You gave us so much of promises. You made us aware where we are lacking in this world, oh Father. Mend us and transform us to be your children, Father. Remove every hatred, jealousy, pride, grudge, revenge in each and every one of us, Father. The world is so cruel. The world is forgetting the true living God. The world doesn't need God in their life. They are so much into the world, the pleasure of the world, pleasure of the things, the wants of the desire, Lord Jesus. They're only being selfish people, oh Lord Jesus. During the selfishness travel in their life, they're forgetting the living God, because you have promised us that you have engraved us in your palm. You have named us in the mother's womb before we were formed, O Lord Jesus. You have numbered every hair of us, Father. You promised us that you will take care of us till the old that we grow, Lord. You have named the stars, Father. Likewise, you brought us into this world as your children. We've sinned against thee, we've hurted you, we've caused you pain after pain, by your actions, by your attitudes, by your filthy words, by not loving one another. We only have hatred. We only have pride in us, Father. Help us to love one another, forgive one another, Father. Help us not to have anything against anybody. Help us. We thank you for this blessed new year, oh Father, so that we may put everything what Uncle is teaching us, get into our hearts and thoughts, that we know we need to choose the God first in the life. We need to put God first in the life to experience your Holy Spirit, Father. Lead us all, Lord Jesus, this precious eve, precious morning. I pray for Uncle Raju and family, Lord. Shower your Holy Spirit upon him, as he's taken so much of interest to put the seeds in our heart, so that we may be an example children, so that we may come get more close to thee, Lord. Bless Uncle and his family abundantly. Bless him with good health. Strengthen him. Give him the power and give him the courage and the strength to spread the word of gospel. Thank you, Father. Pray for Auntie Evelyn. Thank you, Jesus, for blessing her with good health, giving her another year in her life, another day, Father. Bless Auntie with good health, protect her from going out and coming in. Give angel charge over her, Father. Bless Auntie and her family abundantly. Pray for Loki's uncle too, Lord. Bless Uncle and his family, Lord. He submitted himself unto thy precious wounded feet. Bless him. Fulfill every desire of his heart. And bless Uncle and his family with good health and all the happinesses and joy. I pray for Auntie Indra too, Lord. Shower your Holy Spirit upon her. Thank you that she has been there in her group, supporting Uncle in everything that he does. As you have promised us, an excellent wife is a crown of her husband. Thank you, Jesus, for these promises. Forgive all the sins that we have committed. Grant a place in your eternal kingdom. In Jesus' precious name I pray. Amen. Amen. Amen.
ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆಗೆ ಹೋಗುವಾಗ ಪ್ರಾರ್ಥನೆ ವಿಜ್ಞಾಪನೆಗಳಿದ್ದರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ನೆನ್ನೆ ಶಬ್ಬಸಾಲ ಕಾರ್ಯಕ್ರಮದಲ್ಲಿ ಸ್ವಲ್ಪ ಹೊತ್ತು ಭಾಗಿಯಾದ. ಅದರಲ್ಲಿ ಪಾಸ್ಟರ್ ಶಿವರಾಜ್ ಜಾಂಟಿ ಅವರು ಮಾತಾಡೋದನ್ನ ಕೇಳಿದೆ. ದೇವರು ಅವರನ್ನ ಗುಣಪಡಿಸಿದ್ದಾರೆ. ಅವರು ಇನ್ನೂ ಬಲ ಹೊಂದಬೇಕಾಗಿದೆ. ವಿಶೇಷವಾಗಿ ದೇವರನ್ನ ಗುಣಪಡಿಸಲಿ, ಅವರನ್ನ ಸಂಪೂರ್ಣವಾಗಿ ಸ್ವಸ್ಥಪಡಿಸಿ ಅವರ ಸೇವೆಯನ್ನು ಬಲಪಡಿಸಲಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ ಎಂಬುದಾಗಿ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ತಿಳಿಸ್ಬೇಕೆಂಬ ಕೇಳ್ಕೊಳ್ತೇನೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ಆರೋಗಾಗಿ ಮತ್ತೆ ನನ್ನ ಮಗಳ ಅರ್ಚನೆಗಾಗಿ ಇಬ್ಬರಿಗಾಗಿ ಪ್ರಾರ್ಥನೆ ಮಾಡೋರು. ಇಬ್ಬರಿಗೂ ಹುಷಾರಿಲ್ಲ. ಆರೋ ಮೊಮ್ಮಗನು ಮೊಮ್ಮಗನ ಪ್ರಿನ್ಸ್ ಆರವ್ ಮತ್ತೆ ಅರ್ಚನಾ ನಮ್ಮ ಮಗಳು ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಆಕೆ ಸಹೋದರ ಸಂದೀಪ್ ಅವರು ಹಿರಿಯಂತ ಪ್ರೇಮನಾಥ್ ಕೋಲ್ಕರ್ ಅವರ ದೊಡ್ಡ ಮಗನು. ಅವರು ಕೂಡ ಆಪರೇಷನ್ ಆಗಿ ಅದು ವಾಸಿಯಾಗಿ ಮತ್ತೆ ತೊಂದರೆ ಆಗಿದೆ. ಅವ್ರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ನೆನ್ನೆ ಇನ್ನೊಂದು ಹೇಳಿದ್ರು ಫಸ್ಟ್ ಅವರು ಅವ್ರಿಗೆ ಅದೇ ಡೆಲಿವರಿಗೆ ಆಗೋದಕ್ಕಾಗಿ ಪ್ರಾರ್ಥನೆ ಮಾಡ್ದಲ್ಲ, ಅವ್ರಿಗೆ ಡೆಲಿವರಿ ಆಯ್ತಂತೆ. ಹೆಣ್ಮಗಳು ಆರೋಗ್ಯವಾಗಿ ಇದ್ದಾರೆ. ನೆನ್ನೆ ಸಂಜೆ ಪ್ರಾರ್ಥನೆಯಲ್ಲಿ ಹೇಳಿದ್ರು, ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ ಅಂತ ಹೇಳ್ಬಿಟ್ಟು. ಡೆಲಿವರಿ ಆಯ್ತಂತೆ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಮಹಾಸ್ವಾಮಿ, ಬೆಳಗಿನ ಜಾವದಲ್ಲಿ ನಿನ್ನ ಮಕ್ಕಳಾದ ನಾವು ಒಟ್ಟಾಗಿ ಕೂಡಿ ಬಂದು ಪ್ರಾರ್ಥಿಸುವಂತ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ನೀನು ಲಾಲಿಸುವಂತ ದೇವರಾಗಿದ್ದಿ ಕರ್ತನೆ. ನಮ್ಮನ್ನ ಕ್ಷಮಿಸುವಂತ ದೇವರಾಗಿದ್ದಿ ಕರ್ತನೆ. ನಮ್ಮನ್ನ ಪ್ರೀತಿಸುವಂತ ದೇವರಾಗಿದೆ. ಇದಕ್ಕಾಗಿ ನಿನಗೆ ಸ್ತೋತ್ರ. ಲೋಕದಲ್ಲಿ ಸ್ವಾಮಿ ಎಲ್ಲರ ಮಧ್ಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವಂತ ಈ ಕೂಟಕ್ಕೆ ನೀನು ನಮ್ಮನ್ನ ಕರೆದದಕ್ಕಾಗಿ ಸ್ತೋತ್ರ. ನಮ್ಮನ್ನ ಉಪಯೋಗಿಸುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಈ ಕೂಟದ ಮುಖಾಂತರವಾಗಿ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುವಂತೆ, ಸತ್ಯದ ಸುವಾರ್ತೆಯನ್ನು ಸಾರುವಂತೆ, ಲೋಕದಲ್ಲಿ ಕತ್ತಲೆಯಲ್ಲಿರ್ತಕ್ಕಂಥ ಕ್ರೈಸ್ತ ಬಾಂಧವರನ್ನ ಎಚ್ಚರಪಡಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡಿದಿ. ಇದಕ್ಕಾಗಿ ಸ್ತೋತ್ರ ಅಪ್ಪ. ತಲೆಬಾಗಿ ಬಂದಿರುವಂತ ನಿನ್ನ ಮಂದಿಯನ್ನ ಆಶೀರ್ವದಿಸು. ಈ ಕಾರ್ಯಕ್ರಮದ ಮುಖಾಂತರವಾಗಿ ವಾಕ್ಯವನ್ನ ಕೇಳುವಂತ ಪ್ರತಿಯೊಂದು ಮಗಳನ್ನ ಕುಟುಂಬವನ್ನ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು ಸ್ವಾಮಿ. ಇವು ಎಲ್ಲ ಕಷ್ಟ ಬಾಧೆ ಬಂಧನಗಳಿಂದ, ನೋವು ಸಂಕಟಗಳಿಂದ ಬಿಡುಗಡೆ ಮಾಡು. ನೀನು ಮಾಡಿರುವ ವಾಗ್ದಾನಗಳು ಸ್ವಾಮಿ, ಶುಭ ಆಶೀರ್ವಾದಗಳು ನಿನ್ನ ಮಕ್ಕಳ ಜೀವಿತದಲ್ಲಿ, ನಿನ್ನ ಮಕ್ಕಳ ಕುಟುಂಬದಲ್ಲಿ ತುಂಬಿಕೊಳ್ಳಲಿ ಕರ್ತನೆ. ಯಾವ ಬಾಧೆ ಸಂಕಷ್ಟಗಳಿಲ್ಲದೆ ಪ್ರತಿಯೊಬ್ಬ ದೇವರ ವಿಶ್ವಾಸಿಗಳು, ದೇವರು ನಂಬಿರ್ತಕ್ಕಂಥ ಪ್ರತಿಯೊಬ್ಬ ಮಗನು ಮಗಳು ಸಂತುಷ್ಟಿ ಸಹಿತವಾದ, ಸಂತೋಷಭರಿತವಾದ ಉತ್ಸಾಹದ ಕ್ಷಣಗಳನ್ನು, ಉತ್ಸಾಹದ ಜೀವಿತವನ್ನು ಅನುಭವಿಸುವಂತೆ ಕಾರ್ಯ ಮಾಡು. ಹೊಸ ವರ್ಷಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಹೊಸ ದಿನಗಳನ್ನ ಆಶೀರ್ವಾದದಾಯಕವಾಗಿ ನಡೆಸುವಂತ, ಉಪಯೋಗಿಸುವಂತೆ, ಅನುಭವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಪ್ರತಿಯೊಬ್ಬರ ಹೋಗೋಣ ಬರಣಗಳನ್ನ ಕಾಯ್ದು ಕಾಪಾಡು. ಪ್ರತಿಯೊಂದು ಕುಟುಂಬದಲ್ಲಿ ದುಡಿಯುವಂತ ಕೈಗಳನ್ನ ಬಲಪಡಿಸು. ಅವರನ್ನ ಕಾಯ್ದು ಕಾಪಾಡು ಸ್ವಾಮಿ. ಎಲ್ಲ ಕಾರ್ಯಗಳಲ್ಲಿ ಜಯವನ್ನು ಶುಭವನ್ನು ಕೊಡು ಕರ್ತನೆ. ಪ್ರತಿಯೊಂದು ಕುಟುಂಬದ ಆದಾಯವನ್ನ ಹೆಚ್ಚಿಸು. ಪ್ರತಿಯೊಂದು ಕುಟುಂಬದಲ್ಲಿ ಸುಖವು, ಶಾಂತಿಯು, ಸಮಾಧಾನವು, ನೆಮ್ಮದಿಯು ತುಂಬಿಕೊಳ್ಳುವಂತೆ ಕೃಪೆ ತೋರು. ಸೈತಾನನಿಂದ ಬಾಧಿಸಲ್ಪಡುವಂತ ಮಕ್ಕಳಿಗೆ ಬಿಡುಗಡೆ ಮಾಡು. ಕಷ್ಟ ಕಾಯಿಲೆಗಳೊಳಗಾಗಿರ್ತಕ್ಕಂಥವ್ರನ್ನ ಮುಟ್ಟಿ ಸ್ವಸ್ಥಪಡಿಸು. ಎಲ್ಲರೂ ಸ್ವಾಮಿ ನಿನ್ನ ಆಜ್ಞೆಗಳನ್ನ ಕೈಕೊಂಡು ನಡೆದು ನಿನ್ನ ಚಿತ್ತಕ್ಕೆ ವಿಧೇಯರಾಗಿ ನೀತಿಯನ್ನು ಅನುಸರಿಸಿ ನೀತಿ ಜೀವಕ್ಕಾಗಿ ಬಾಧ್ಯರಾಗುವಂತೆ ಈ ಭೂಮಿ ಮೇಲೆ ಬದುಕುವ ಎಲ್ಲಾ ಕ್ಷಣಗಳಲ್ಲಿ ಪರಲೋಕದ ಆಶೀರ್ವಾದಗಳನ್ನು ಅನುಭವಿಸಿ ಅನೇಕರಿಗೆ ಸಾಕ್ಷಿಗಳಾಗಿ ಜೀವಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಅನೇಕರು ಸ್ವಾಮಿ ಕಷ್ಟದಲ್ಲಿ ಕಾಯಿಲೆಗಳಲ್ಲಿ ಇರುವಾಗ ನಿನ್ನ ಕೃಪೆ ಬೇಡುತ್ತೇವೆ. ಅವರನ್ನು ನೀನು ಸಂಧಿಸು, ಅವರನ್ನು ಮುಟ್ಟಿ ಸ್ವಸ್ಥಪಡಿಸು, ಆರೋಗ್ಯದಿಂದ ತುಂಬಿಸು ಸ್ವಾಮಿ. ಅನೇಕರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ, ಮಹತ್ ಕಾರ್ಯಗಳನ್ನ ಮಾಡಿ ಸ್ವಾಮಿ.
ಪ್ರಾಣ ಕಂಟಕಗಳಿಂದ ಬಿಡಿಸಿ ಈ ಭೂಮಿ ಮೇಲೆ ಬದುಕುಳಿದು ನಿನ್ನನ್ನು ಕೊಂಡಾಡುವಂತ ಕೃಪೆ ಕೊಟ್ಟಿದ್ದಿ. ಇದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮೆಲ್ಲರನ್ನು ದಿನನಿತ್ಯವೂ ಯಾವುದೇ ಕೇಡಿಗೆ ಒಪ್ಪಿಸದೆ ಅಪಾಯಗಳಿಂದ ತಪ್ಪಿಸಿ ಸೈತಾನನ ಮೋಸದ ಜಾಲಗಳಿಂದ ಬಿಡುಗಡೆ ಮಾಡಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂತೆ ನಿನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಸತ್ಯವನ್ನ ತಿಳಿಯದೇ ಇರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಗಳಿಗೂ ಪ್ರಾರ್ಥನೆ, ಪರಿಶುದ್ಧವಾದ ಎಲ್ಲಾ ನಿನ್ನ ನಿಬಂಧನೆಗಳನ್ನ ಕೈಕೊಂಡು ನಡೆದು ನೀನು ಬರುವಾಗ ನೀತಿವಂತರೆಂಬುದಾಗಿ ನಿಷ್ಕಳಂಕರೆಂಬುದಾಗಿ ಸ್ವಾಮಿ ತೀರ್ಪು ಹೊಂದಲಿಕ್ಕಾಗುವಂತೆ ಕಾರ್ಯ ಮಾಡು. ನಿತ್ಯ ಜೀವದ ನಿತ್ಯ ಬಾಧ್ಯರ ಪಟ್ಟಿಯಲ್ಲಿ ಅವರ ಹೆಸರುಗಳು ಬರೆಯಲ್ಪಡುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಭೂಮಿ ಮೇಲೆ ವಾಸಿಸುತ್ತಿರುವ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳವರು ನಿನ್ನ ಸತ್ಯದ ಈ ಸುವಾರ್ತೆಯನ್ನ ಅರಿಯುವಂತೆ ತಿಳಿಯುವಂತೆ ಅವರಿಗೆ ನಿನ್ನ ಸತ್ಯದ ಸುವಾರ್ತೆಯು ಸಾರಲ್ಪಡುವಂತೆ ಸಹಾಯ ಮಾಡು. ಸುವಾರ್ತೆ ಸಾರುವವರ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ಹೇಳಿದಿ ಸ್ವಾಮಿ. ಈ ಸತ್ಯದ ಸುವಾರ್ತೆಯನ್ನು ಸಾರುವಂತ ಸೇವಕರನ್ನ ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು, ಸಂರಕ್ಷಿಸು, ಕೇಡಿನಿಂದ ತಪ್ಪಿಸಿ ಕಾಪಾಡು. ವಿಶೇಷವಾಗಿ ಬೋಧಕರಂತ ಶಿವರಾಜ್ ಜಾಂಟಿ ಅವ್ರಿಗೂ ಪ್ರಾರ್ಥನೆ ಸ್ವಾಮಿ. ಅವ್ರಿಗೆ ಬಂದಂತ ಅಪಾಯದಿಂದ ಕೇಡಿನಿಂದ ತಪ್ಪಿಸಿದಿ, ಗುಣಪಡಿಸಿದೆ. ಇದಕ್ಕಾಗಿ ಸ್ತೋತ್ರ. ಅವನ್ನ ಬಲಪಡಿಸು, ಚೈತನ್ಯ ಪಡಿಸು, ಆರೋಗ್ಯದಿಂದ ತುಂಬಿಸು. ಅವ್ರು ಬೇಗನೆ ಚೈತನ್ಯ ಹೊಂದಿ ನಿನ್ನ ಸೇವೆ ಮಾಡಲು ಬಲಾಧಿಕೆಗಳನ್ನು ಅನುಗ್ರಹಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶಿಸು. ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಕೆಯನ್ನ ಪೂರೈಸಲು ಬೇಕಾದಂತೆ ಎಲ್ಲ ಆಶೀರ್ವಾದಗಳನ್ನ ಒದಗಿಸಿಕೊಡು ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ವಿಶೇಷವಾಗಿ ಆರವ ಮತ್ತು ಅರ್ಚನೆಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಈ ಮಕ್ಕಳನ್ನ ಮುಟ್ಟಪ್ಪ, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು, ಸುಕ್ಷೇಮವನ್ನು ಕೊಡು. ಹೊಸ ವರ್ಷದ ಎಲ್ಲಾ ದಿನಗಳು ಹರ್ಷದಾಯಕವಾಗಿ ಕಳೆಯುವಂತೆ ಕೃಪೆ ತೋರು. ನಿನ್ನ ಭಯಭಕ್ತಿಯಲ್ಲಿ ಬೆಳೆಯಲು ಸಹಾಯ ಮಾಡು ಸ್ವಾಮಿ. ಡಾಕ್ಟರ್ ಸಂದೀಪ್ ಅವ್ರಿಗೂ ಪ್ರಾರ್ಥನೆ, ಅವ್ರನ್ನ ಮುಟ್ಟಪ್ಪ, ಗುಣಪಡಿಸು, ಆರೋಗ್ಯದಿಂದ ತುಂಬಿಸು. ಅವ್ರಿಗೆ ಇರ್ತಕ್ಕಂಥ ಅಸ್ವಸ್ಥತೆಯನ್ನ ಬಾಧೆಯನ್ನ ತೆಗೆದುಹಾಕು. ಪರಿಪೂರ್ಣವಾದ ಸುಕ್ಷೇಮವನ್ನು, ಸಮಾಧಾನವನ್ನು, ನೆಮ್ಮದಿಯನ್ನು ಕೊಡು. ಸುರಕ್ಷಿತವಾದ ನಿನ್ನ ಹಸ್ತದ ಪರಾಂಬರಿಕೆಯನ್ನು ದಯಪಾಲಿಸು. ನಿನ್ನ ಭಯ ಭಕ್ತಿಯಲ್ಲಿ ನಿನ್ನ ಸೇವೆಯಲ್ಲಿ ಉಪಯೋಗಿಸಲ್ಪಡುವಂತೆ ಕಾರ್ಯ ಮಾಡು. ಹಿರಿಯರಂತಹ ಪ್ರಿನ್ಮತ್ ಕೋಲ್ಕರ್ ಅವರ ಕುಟುಂಬ ಮಕ್ಕಳ ಆಶೀರ್ವದಿಸು. ಆತ್ಮನ ಬಾಳದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಸ್ವಾಮಿ ಹಿರಿಯರಾದಂತಹ ಲೋಕ ಸಂಕಲ ಅವ್ರನ್ನ ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸಿ, ಸುಕ್ಷೇಮ ದಯಪಾಲಿಸಿ, ನೀತಿ ಉಪಯೋಗಿಸು ಸ್ವಾಮಿ. ಹಿರಿಯರಂತ ಇವ್ಲಿನ ಪಾಲಮ್ಮನ ಆಶೀರ್ವದಿಸು. ಆರೋಗ್ಯದಿಂದ ತುಂಬಿಸು. ನಿನ್ನ ಭಯ ಭಕ್ತಿಯಲ್ಲಿ ನಡೆಸು. ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಆಶೀರ್ವದಿಸಲ್ಪಟ್ಟವರಾಗಿ ಉಪಯೋಗಿಸಲ್ಪಟ್ಟು ನಿನ್ನ ಪರಿಶುದ್ಧವಾದ ನಿಬಂಧನೆಗಳನ್ನ ಕೈಕೊಂಡು ನಡೆದು ನಿನ್ನನ್ನು ಘನಪಡಿಸುವಂತೆ ರಾಜ್ಯಕ್ಕೆ ಪರಿಪೂರ್ಣರಾಗುವಂತೆ ಕಾರ್ಯ ಮಾಡು. ಸಹೋದರಿ ಆನೆಯವರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಮಗಳನ್ನ ಆಶೀರ್ವದಿಸು. ಯಜಮಾನನ ತಾಯಿಯನ್ನ ಆಶೀರ್ವದಿಸು. ಕೊಟ್ಟಿರ್ತಕ್ಕಂಥ ಸೇವೆ, ಕುಟುಂಬ ಕೆಲಸ ಕಾರ್ಯಗಳನ್ನ ಆಶೀರ್ವದಿಸು. ಆರೋಗ್ಯದಿಂದ ತಿಳಿಸು. ಅವರೆಲ್ಲ ಜವಾಬ್ದಾರಿಕೆಗಳಲ್ಲಿ ನಿನ್ನನ್ನು ಘನಪಡಿಸುವ ಹಾಗೆ, ನಿನ್ನ ನಾಮನ ಮಹಿಮೆ ಪಡಿಸುವ ಹಾಗೆ, ರಾಜ್ಯಕ್ಕಾಗಿ ದುಡಿದು ನಿನ್ನ ಆಶೀರ್ವಾದಗಳಿಗೆ ಪಾತ್ರ ಆಗುವಂತೆ ಸಹಾಯ ಮಾಡು. ಅವರೆಲ್ಲೇ ಇರಲಿ, ಯಾವುದೇ ದೇಶಕ್ಕೆ ಹೋಗಲಿ, ಎಲ್ಲೇ ಬರಲಿ ಸ್ವಾಮಿ, ಅವರಿರುವಂತಹ ಪ್ರತಿಯೊಂದು ಸ್ಥಳವನ್ನ ಆಶೀರ್ವದಿಸು. ಪ್ರತಿಯೊಂದು ಕ್ಷಣವನ್ನ ಆಶೀರ್ವದಿಸು. ನಿನ್ನ ನಾಮದ ಮಹಿಮೆಗೋಸ್ಕರ ಅವನ್ನ ಉಪಯೋಗಿಸು ಸ್ವಾಮಿ. ವಿಶೇಷವಾಗಿ ಕರ್ತನೆ, ಈ ಕೂಟದಲ್ಲಿ ಭಾಗವಹಿಸುವಂತ ಪ್ರತಿಯೊಬ್ಬರನ್ನ ಹಸ್ತುಸ್ತೇನೆ. ಸಹೋದರಿ ರಾಜೇಶ್ವರಿ ಅವ್ರನ್ನ, ಸಹೋದರ ಜಾನ್ ಡ್ಯಾವಿಡ್ ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಹಸ್ತುಸ್ತೇನೆ ಸ್ವಾಮಿ. ಆತ್ಮನ ಬಲದಿಂದ ಅಭಿಷೇಕಿಸಿ, ಎಲ್ಲ ಕೊರತೆಗಳು ನೀಗಿಸಿ, ಕೇಡಿನಿಂದ ತಪ್ಪಿಸಿ, ಪರಿಶುದ್ಧವಾದ ಆತ್ಮನ ಬಲದಿಂದ ಅಭಿಷೇಕಿಸಿ, ನೀತಿಯ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ಕೋ. ಕೊರತೆ ಇಲ್ಲದೆ ನೆಮ್ಮದಿಯಿಂದ ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಆರಾಧಿಸಲು ಬೇಕಾದ ಆಶೀರ್ವಾದಗಳನ್ನು ಕೊಡು ಸ್ವಾಮಿ. ನಿನ್ನ ವಾಗ್ದಾನಗಳು ಎಲ್ಲಾ ನಿನ್ನ ಭಕ್ತರ ಜೊತೆಯಲ್ಲಿ ನೆರವೇರಲಿ ಸ್ವಾಮಿ. ಎಲ್ಲ ಕುಟುಂಬದಲ್ಲಿ ನಿನ್ನ ಪ್ರಸನ್ನತೆಯಲ್ಲಿ ಸ್ವಾಮಿ, ಪ್ರತಿ ಹೆಜ್ಜೆ ನಿನ್ನ ಭಯ ಭಕ್ತಿಯಲ್ಲಿ ರೂಪಿಸಲ್ಪಡುವ ಹಾಗೆ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಪ್ರತಿಯೊಬ್ಬರು ಕೈಕೊಂಡು ನಡೆದು ನಿನ್ನನ್ನು ಘನಪಡಿಸುವಂತೆ ಕಾರ್ಯ ಮಾಡು ಸ್ವಾಮಿ. ಈ ಕಾರ್ಯಕ್ರಮಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಸ್ವಾಮಿ ಸತ್ಯದ ಸುವಾರ್ತೆಯನ್ನು ಸಾರಲು ಕೊಟ್ಟದ ಈ ಕೃಪೆಗಾಗಿ ಸ್ತೋತ್ರ. ನಿನ್ನ ಸೇವಕನಾದ ನನ್ನನ್ನು ಮಾಡುತ್ತಿರುವ ಈ ಸೇವೆಯನ್ನು ನೀನು ಕೊಟ್ಟಿರುವಂತ ಜವಾಬ್ದಾರಿಕೆಗಳನ್ನ ಪ್ರತಿನಿತ್ಯವೂ ಬೆಳಗ್ಗೆ ಎಚ್ಚರವಾಗಿ ನಿನ್ನನ್ನು ಪ್ರಾರ್ಥಿಸಲು ಕೂಡಿ ಬರುವಾಗ ನಿನ್ನ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಾ. ಯಾವ ವಿಷಯಕ್ಕಾಗಿ ಯಾರಿಗಾಗಿ ಪ್ರಾರ್ಥಿಸಬೇಕು ಆ ಎಲ್ಲ ಆಶೀರ್ವಾದಗಳನ್ನ ನಮಗೆ ದಯಪಾಲಿಸಿಕೊಡು. ಪ್ರತಿದಿನವೂ ನಿನ್ನಲ್ಲಿ ಅಂಗಲಾಚಿ ಬೇಡುವಾಗ ನಮ್ಮ ಮೊರೆಯನ್ನು ಕೇಳು. ನಮಗೆ ಸದುತ್ತರವನ್ನು ದಯಪಾಲಿಸು. ನೀನು ಮಾಡಿದ ಉಪಕಾರಗಳನ್ನ ನೆನೆಸಿಕೊಳ್ಳುವ ಹಾಗೆ ಎಲ್ಲರೂ ಸ್ವಸ್ಥತೆಯನ್ನು, ಕ್ಷೇಮವನ್ನು ಹೊಂದಿ ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ರಾಜ್ಯಕ್ಕಾಗಿ ಸಿದ್ಧರಾಗುವಂತೆ ಕಾರ್ಯ ಮಾಡು. ಈ ದಿನವನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸು. ನೀನೇ ಮಹಿಮೆ ಹೊಂದು. ನಮಗೋಸ್ಕರ ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ನೀಡಿದ ನಮ್ಮ ರಕ್ಷಕನು, ನಿನ್ನ ಮುದ್ದು ಮಗನೂ ಆಗಿರುವ ನಜರೇತಿನ ಯೇಸು ಸ್ವಾಮಿ ಹೆಸರಿನಲ್ಲಿ ತಾಳ್ಮೆಯಿಂದ ವಿನಯದಿಂದ ಬೇಡಿ ಹೊಂದಿದ್ದೇನೆ ನಮ್ಮ ತಂದೆಯೇ, ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ
ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮ್ಮ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸೇರಿಸಿದ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ತಲೆಬಾಗಿ ಬಂದಿರುವಂತ ನಿನ್ನ ಪ್ರಿಯರಾದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ವಾಕ್ಯವನ್ನು ಈ ಕಾರ್ಯಕ್ರಮದ ಮುಖಾಂತರವಾಗಿ ಕೇಳುವಂತ ಪ್ರತಿಯೊಬ್ಬ ವ್ಯಕ್ತಿಯ ಸಂಗಡ ಹಾಗೂ ಸ್ವಾಮಿ ನಮ್ಮಂತೆ ಇರುವಂತ ಪ್ರತಿಯೊಬ್ಬ ಮಾನವರ ಸಂಗಡ ಈಗಲೂ ಯಾವಾಗಲೂ ನಿರಂತರವು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಈ ಸ್ವಲ್ಪ ಹೊತ್ತು ದೇವರ ಜೊತೆಯಲ್ಲಿ ದೇವರ ಕೃಪೆಯಿಂದ ಕಾಲ ಕಳೆಯುವುದಕ್ಕೆ ತಮ್ಮ ಸಮಯವನ್ನು ಒಪ್ಪಿಸಿಕೊಟ್ಟಂತ ತಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ದೇವರನ್ನ ಘನಪಡಿಸಲು ಕೂಡಿ ಬಂದಂತ ದೇವರ ಮಂದಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಮತ್ತೊಮ್ಮೆ ವಂದನೆಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನ ಆತ್ಮನು ದಿನನಿತ್ಯವೂ ನಮ್ಮನ್ನು ಎಚ್ಚರಪಡಿಸಿ ಉನ್ನತವಾದ ಸೇವೆಯಲ್ಲಿ ನಮ್ಮೆಲ್ಲರನ್ನು ಉಪಯೋಗಿಸಿಕೊಂಡು ನಮ್ಮನ್ನು, ಕುಟುಂಬ ಮಕ್ಕಳನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಎಲ್ಲರಿಗೂ ವಂದನೆಗಳನ್ನ ಹೇಳ್ತೇನೆ. ದೇವರು ನಮ್ಮೊಂದಿಗಿರಲಿ. Thank you, Uncle. Thank you so much for the wonderful message. ಧನ್ಯವಾದಗಳು. ಧನ್ಯವಾದಗಳು. ನಿಮಗೂ ಕೂಡ ಥ್ಯಾಂಕ್ ಯು. ಬಹಳ ಸಂತೋಷ ನೀವು ಕೂಡಿ ಬಂದದಕ್ಕಾಗಿ. ಹೊಸ ವರ್ಷದಲ್ಲಿ ದೇವರ ಮೇಲೆ ಹೆಚ್ಚಾಗಿ ಆಶೀರ್ವಾದ ಮಾಡಲಿ, ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲಿ. ಎಲ್ಲರಿಗೂ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಧನ್ಯವಾದಗಳು. ಮುಂಜಾನೆಯಲ್ಲಿ ಒಳ್ಳೆಯ ಸಂದೇಶವನ್ನು ತಿಳಿಸ್ಕೊಟ್ಟಿದ್ದೀರಾ. ಆಮೆನ್. ದೇವರು ಎಲ್ಲರೂ ವಾಕ್ಯಗಳ ಮುಖಾಂತರ ಆಶೀರ್ವಾದ ಮಾಡಲಿ. ಆನೆ ಮೇಡಮ್ಗೆ ಹೊಸ ವರ್ಷದ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಹೊಸ ಹೊಸ ಅದ್ಭುತಗಳು ಕಾಣ್ಲಿ. ಅವರ ಕುಟುಂಬದಲ್ಲಿ ಒಂದು ದೇವರ ಒಂದು ಸಂದೇಶವು ಸದಾಕಾಲ ಇರ್ಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ನಮಸ್ಕಾರ ಅಂಕಲ್. ಹ್ಯಾವ್ ಎ ಬ್ಲೆಸ್ಡ್ ಡೇ. ಎಲ್ರಿಗೂ ನಮಸ್ಕಾರ.